ಲೇಕ್ 650 ಕಿಲೋಮೀಟರ್ ಇದೆ, ಅಗಲ 18-20 ಕಿಲೋಮೀಟರ್ಸ್. ಅಷ್ಟು ನೀರು ಎಲ್ಲಿ ಬಂತು? ಒಂದು ಈಸ್ಟರ್ ಐಲ್ಯಾಂಡ್ ಅಂತಿದೆ, ಈಸ್ಟರ್ ಐಲ್ಯಾಂಡ್ ಅಂತ. ಆ ಸಾಗರ ಈ ಕಡೆ 7,000 ಕಿಲೋಮೀಟರ್, ಚಿಕ್ಕ ದ್ವೀಪ. ಮೂರ್ತಿಗಳು ಒಂದಲ್ಲ ಎರಡಲ್ಲ 800 ಚಿಲ್ಲರೆ. ತಕ್ಷಣ ತಿರುಗಿಸೋ ಶಿಪ್ನ ಹೋಗೋಣ ಅಂತ ತಿರುಗಿಸ್ತಾನ. ಒಬ್ಬರು ಇಲ್ಲ, ಜನನೇ ಇಲ್ಲ, ಯಾರಿದ್ರು, ಎಲ್ಲೋದ್ರು, ಸಮುದ್ರ ಹೆಂಗ್ ಬಂದ್ರು, ಎಲ್ಲೋಟೋಗ್ಬಿಟ್ರು. ಕಾಡು ಮನುಷ್ಯರು ರಾಜೀವ್ ಇವಾಗ ಅವರೆಲ್ಲ ಸತ್ತೋಗ್ಬಿಟ್ರು. ಪ್ರಪಂಚದಲ್ಲಿ ತುಂಬಾ ಬುದ್ಧಿವಂತರು ಈ ತರ ಅಸ್ಟ್ರಾನಮಿ ಬಗ್ಗೆ ತಿಳ್ಕೊಂಡವರು, ಅದ್ರ ಬಗ್ಗೆ ತಿಳ್ಕೊಂಡವರು ಫಸ್ಟ್ ಇಂಡಿಯನ್ಸ್, ಚೈನೀಸ್, ಗ್ರೀಕ್ ಮತ್ತು ಮಾಯನ್. ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಭೂಮಿ ಹೆಂಗ್ ಸುತ್ತತ್ತೆ, ಸೂರ್ಯ ಆಗಿ ಬರ್ತಾನೆ, ಚಂದ್ರ ಆಗಿ ಬರ್ತಾನೆ, ಅದ್ರ ಬಗ್ಗೆ ಚೆನ್ನಾಗಿ ಮಾಡ್ಕೊಂಡು ಕ್ಯಾಲೆಂಡರ್ಸ್ ಎಲ್ಲ ಮಾಡಿದ್ರು. ಅದಕ್ಕೆ ನಮ್ಮದ್ರಲ್ಲಿ ನಾವು ಪಂಚಾಂಗ ಅಂತ ಕರಿತೀವಿ. ಮಕ್ಕಳಿಗೆ ನಾವೇನು ಕಲಿತೆ ಹೇಳ್ದ ಹೋದ್ರೆ ನಮ್ಮ ದೇಶ ಆಗಿರೋದು ಹೆಂಗೆ, ನಮ್ಮ ಹಿರಿಯರು ತಿಳ್ಕೊಂಡರು ಬರ್ತಿಟ್ಟಿಲ್ಲ, ಸರಿ ಇಲ್ಲ, ಅವ್ರು ಅನ್ಕೊಂಡು ನಾವು ಸತ್ತದ ಅವ್ರ ಜೊತೆ ಹೊಟ್ಟಾಯ್ತು. ಎಲ್ಲಿ ಗುರುವಿನ ಭಾಗ ತಿಳ್ಕೊಂಡ್ಬಿಡ್ತಾನೋ, ಗುರುವಿನ ಮಿಂಚು ಶಿಷ್ಯನಾಗ ಎದುರ್ಕೊಂಡ್ಬಿಟ್ಟು ಹೇಳ್ಕೊಡ್ತಾ ಇಲ್ಲ ಗುರು. ಅವಾಗೇನತ್ತೆ ಅವ್ನು ಸತ್ತದಾಗ ಆದ್ಮೇಲೆ ಹಾಗಾಗಿ ನಮ್ಮ ದೇಶ ಈ ಥರ ಇದೆ. ಸೊ ನಾವು ಕಲ್ತಿದ್ದು ಹೇಳಬೇಕು. ಇವತ್ತಿಗೆ ನೋಡಿ ನೀವು 187 ದೇಶ, ಅಂತರಿಕ್ಷಕ್ಕೂ ಹೋಗಿ ಬಂದಿದ್ದೀರಿ, ಪಾತಾಳ ಕಂಡು ಬಂದಿದ್ದೀರಿ, ಭೂಮಿಯಲ್ಲೆಲ್ಲ ಸಂಚರಿಸಿದ್ದೀರಿ. ಇಷ್ಟು ದೊಡ್ಡ ಸಾಧಕರು ಅಂತ ಮಾತಾಡ್ತೀವಿ, ಆದರೆ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ತಾವು ಯಾರು, ಹಿನ್ನೆಲೆ ಏನು, ಎಷ್ಟು ಹಂಬಲ್ ಬಿಗಿನಿಂಗ್ಸಿಂದ ಬಂದ್ರಿ ಅಂತ. ನಾನು ಡಾಕ್ಟರ್ ಟಿ ಎನ್ ಸುರೇಶ್ ಕುಮಾರ್, ಒಂದು ಹಿರಿಯ ವಿಜ್ಞಾನಿ ಆಗಿ ರಿಟೈರ್ಡ್ ಆಗಿದ್ದೀನಿ. ನಾನೇನು ಒಂಥರ ತುಂಬ ಬುದ್ಧಿವಂತ, ತುಂಬ ಅಂದ್ಕೊಳ್ಳೇಬೇಡ. ನಾನು ಒಬ್ಬ ಆರ್ಡಿನರಿ ವ್ಯಕ್ತಿ. ಐ ಆಲ್ವೇಸ್ ನಾನು ಎಲ್ಲೋದ್ರೂ ಹೇಳ್ತೀನಿ. ಏನಕ್ಕೆ ಹೇಳ್ತೀನಿ ಅಂದರೆ, ಒಂದು ಪ್ರೇರಣೆ ಬರಲಿ, ಸುರೇಶ್ ಕುಮಾರ್ ಮಾಡೋಕ್ಕೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಭಾವನೆ ಮೂಡಲಿ ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ ಅಂತ ಆ ಉದ್ದೇಶದಿಂದ ನಾನು ಹೇಳೋದು. ಏನಂದರೆ, ನಾನೊಂದು ಚಿಕ್ಕ ವಯಸ್ಸು ಫ್ಯಾಮಿಲಿ ಹುಟ್ಟು ಬಂದವನು, ಬಡ ಕುಟುಂಬ, ತುಂಬ ರಿಚು ಅಲ್ಲ, ತುಂಬ ಅಲ್ಲ, ಲೋವರ್ ಮಿಡ್ಲ್ ಕ್ಲಾಸ್. ಬಂದು ನನ್ನ ಸ್ಲೋ ಓದ್ಕೊಂಡು ದೆನ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟು. ಬೆಂಗಳೂರು. ಆಮೇಲೆ ನ್ಯಾಷನಲ್ ಹೈಸ್ಕೂಲು, ನ್ಯಾಷನಲ್ ಕಾಲೇಜು. ಆಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದ್ದು IET ನ್ಯೂ ಡೆಲ್ಲಿಯಿಂದ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸಮ್ವೇರ್ 78-79 ತುಂಬ ಹಿಂದೆ. ಆಮೇಲೆ ನಾನು ಇಸ್ರೋ ಜಾಯ್ನ್ ಆದೆ. ಜಾಯ್ನ್ ಆಗಿದ್ದು ನೀವು ಹೇಳ್ತಾರೆ, ಈಗ ಒಂದು 5 ನಿಮಿಷ ಮತ್ತೆ ಹೇಳೋಲ್ಲ. ಅವಾಗ ಎಷ್ಟು ಜನ ಸರ್ ನೀವು ಮುಂದೆ ವಿಜ್ಞಾನಿ ಆಗ್ತೀಯಾ ಅಂತ ಅಂದ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಅಂದರೆ ಆ ರೀತಿ ಏನಿಲ್ಲ. ಏನಂತಾರೆ, ಆವಾಗ ನಾವು ಹೊಟ್ಟೆ ಪಡ್ಗೋಸ್ಕರ ಹೋದ್ವಿ. ನಿಜ ಹೇಳಬೇಕು ಅಂದರೆ ಆ ಕಾಲದಲ್ಲಿ ಒಂದು ಜಾಬ್ ಸಿಗೋದು ತುಂಬ ಕಷ್ಟ ಇತ್ತು. ತುಂಬ ಕಷ್ಟ. ಅಂದರೆ 70 ಅಂದರೆ ಗೌರ್ಮೆಂಟ್ ಜಾಬ್ ಇದೆ, ಪ್ರೈವೇಟ್ ಕಂಪ್ನೀಸೇ ಕಮ್ಮಿ ತುಂಬ. ಅದು ಒಂದು ಈ ಬಾಹ್ಯಾಕಾಶ ಇಲಾಖೆ ಅಂದರೆ ಅಂತ ಇಂಪಾಸಿಬಲ್, ಇವಾಗ ಬರ್ತದೆ. ಸೊ ಆವಾಗ ಅಹಮದಾಬಾದ್ಗೆ ಹೋದೆ, ಇಲ್ಲಿಂದ ಅಹಮದಾಬಾದ್ಗೆ ಹೋದೆ. ಅಹಮದಾಬಾದಲ್ಲಿ ಏನಪ್ಪ ನನ್ನ ಪುಣ್ಯ ಏನು ಅಂತಂದರೆ, ಮಹಾನ್ ವ್ಯಕ್ತಿಗಳು. ನಾವು ಚಿಕ್ಕವರಿದ್ದಾಗ, ಯಂಗ್ ಸೈಂಟಿಸ್ಟ್ ಆದಾಗ, ನಮ್ಮ ಸೀನಿಯರ್ಸ್ ಅಂದರೆ ಪ್ರಶಾರಥಿ ಇರ್ಬೋದು, ರಾಮಭದ್ರ ಇರ್ಬೋದು, ಯಶ್ಪಾಲ್ ಇರ್ಬೋದು, ಆ ಥರ ಈ ಥರ ಪ್ರೊಫೆಸರ್ UR ರಾವ್, ಇವರೆಲ್ಲ ನಮ್ಮ ಹೀರೋಸು. ವಿಕ್ರಮ್ ಸಾರಾಭಾಯಿ ಅವರು ನೋಡಿ ನಾವು ಕಲ್ತ್ಕೋಬೇಕು. ಈವನ್ ಮಿಡ್ಲ್ ಏಜ್ ಇದ್ದರು ಇವರೆಲ್ಲ, ಕಲಾಂ ಸರೆಲ್ಲ. ಸೊ ಆವಾಗ ನಾವೆಲ್ಲ ಅವ್ರು ಹೇಳ್ದಂಗೆ ಆ ಒಂದು ಸೌಭಾಗ್ಯ ಅನ್ಕೊಂತೀವಿ, ಭಗವಂತ ನಂಗೆ ಚಾನ್ಸ್ ಕೊಟ್ಟಿದ್ದು ಅಂತ. ಸೊ ನಾವು ಜಸ್ಟ್ 770-800 ರೂಪಾಯಿಗೆ ಹೋಗಿದ್ದು ಇಲ್ಲಿಂದ ಸಂಬಳಕ್ಕೆ. ನಿಮ್ಮ ಮೊದಲು ಸಂಬಳ ಯಾವ ವರ್ಷ? 1978-79. ಆಮೇಲೆ ಸ್ಲೋವಾಗಿ ಮಾಡ್ತಾ ಕಲ್ತ್ಕೊಂಡೆ. ನಾವು ಏನು ತುಂಬ ಪ್ರಿಮೇಟಿವ್ ಆಗಿದ್ವಿ. ಅವಾಗಿನ್ನ ನಮ್ಮ ಸ್ಯಾಟಲೈಟ್ಸ್ ಎಲ್ಲ ಇನ್ನೂ ಮೆಚ್ಯೂರ್ ಆಗಿರಲಿಲ್ಲ. ಒಂದೊಂದೇ ಟ್ರಾನ್ಸ್ಫರ್ ಮಾಡ್ತಿದ್ವಿ, ಅದು ಅರ್ಥ ಮಾಡ್ಕೊತಾ ಇದ್ವಿ. ತುಂಬ ಕಷ್ಟಪಡ್ತಾಯಿದ್ವಿ, ಭಾಳಷ್ಟು ಕಷ್ಟಪಟ್ಟೆ ನಮ್ಮ ಸೀನಿಯರ್ಸ್ ಎಲ್ಲ. ಅವ್ರು ನೋಡಿಕೊಂಡು ಕಲ್ತ್ಕೊಂಡು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಒಂದು R&D ಇಂಜಿನಿಯರಾಗಿ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು. ಆವಾಗ ಇಂಜಿನಿಯರ್ ಅಂತ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಲ್ಲಿಂದ ಯಂಗ್ ಸೈಂಟಿಸ್ಟ್ ಥರ ಸ್ಟಾರ್ಟ್ ಮಾಡಿ ಅಂದ್ಕೊಳ್ಳಿ. ನಮ್ಮಿಲ್ಲಂತೆ ಸೈಂಟಿಸ್ಟ್ ಇಂಜಿನಿಯರ್ ಅಂತ ಕರೀತಾರೆ. ನಮ್ಮ ಡೆಸಿಗ್ನೇಷನ್ ಇರ್ತಾರೆ ಸೈಂಟಿಸ್ಟ್ ಬಾರ್ ಇಂಜಿನಿಯರ್ ಅಂತ. ಮುಂಚೆ ಸೈಂಟಿಸ್ಟ್ ಪ್ಯೂರ್ ಸೈನ್ಸು, MSc ಆ ಥರ ಇತ್ತು. ಟೆಕ್ನಾಲಜಿಯಿಂದ ಓನ್ಲಿ ಇವಾಗ ಎಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೋಸ್ ಇನ್ ಹ್ಯಾಂಡ್. ಸೊ ಮೋಸ್ಟ್ ಆಫ್ ಅವರ್ ಡೆಸಿಗ್ನೇಷನ್ ಸೈಂಟಿಸ್ಟ್ ಬಾರ್ ಇಂಜಿನಿಯರ್ ಅಂತ ಕೊಡ್ತಾರೆ. ಹಾಗೆ ಸ್ಟಾರ್ಟ್ ಮಾಡ್ಕೊತಾ ನನ್ನ ಆ್ಯಪಲ್ ಅನ್ನೋ ಫಸ್ಟ್ ಸ್ಯಾಟಲೈಟ್, ಕಮ್ಯುನಿಕೇಷನ್ ಸ್ಯಾಟಲೈಟ್ಲಿ ನಾನು ಇದನ್ನೆಲ್ಲ ಪಿಂಡಿ ಅಲ್ಟಿನೇಟ್ಸ್ ಎಲ್ಲ ಮಾಡಿದೆ. ಒಂದು ಕಾಂಪೋನೆಂಟ್ಸ್ ಮಾಡಿದ್ದೆ. ಆಮೇಲೆ ಭಾಸ್ಕರ ಒಂದು ಸ್ಯಾಟಲೈಟ್ಗೆ ಒಂದು ಪವರ್ ಸಪ್ಲೈ ಎಲ್ಲ ಮಾಡಿದೆ. ಹಾಗೆ ನನ್ನ ಜೀವನ ಸ್ಟಾರ್ಟ್ ಆಗಿದೆ. ಆಮೇಲೆ ಬರ್ತಾ ನನಗೆ ಬೆಂಗಳೂರಲ್ಲಿ ಹಾಸನದಲ್ಲಿ ಒಂದು ಇನ್ಸ್ಯಾಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಇನ್ಸ್ಯಾಟ್ ಅಂದರೆ ಇಂಡಿಯನ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ರು. ಇಷ್ಟೇ ಯಾವಾಗಲೂ ಮಾಡ್ತಾ ಇರೋ ಬದಲು ವೈ ನಾಟ್ ವಿ ಜಂಪ್, ಟೇಕ್ ಸಮ್ ಟೆಕ್ನಾಲಜಿ ಆ್ಯಂಡ್ ಗೋ ಹೆಡ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಫೋರ್ಡ್ ಏರೋಸ್ಪೇಸ್ ಅವ್ರ ಹತ್ರ, ಒಂದು ಅಮೇರಿಕನ್ ಕಂಪ್ನಿ ಹತ್ರ ಇಂಡಿಯಾ ಪರ್ಚೇಸ್ ಮಾಡಿಬಿಡೋಣ. ಪರ್ಚೇಸ್ ಮಾಡ್ತಾ ನಾವು ವಿಲ್ ಟ್ರೈನ್ ಅವರ್ ಪೀಪಲ್. ಸೊ OJT ಅಂತಾರೆ, ಆನ್-ಜಾಬ್ ಟ್ರೈನಿಂಗ್ ಥರ ಆಗುತ್ತೆ. ಆಮೇಲೆ ಆ ಕಲ್ತಿದ್ದನ್ನ ನಾವೇ ಮಾಡೋಣ ಸ್ಟಾರ್ಟ್ ಮಾಡಿದ್ವಿ. ದಟ್ಸ್ ಹೌ ದಿ ಇನ್ಸ್ಯಾಟ್ ಪ್ರೋಗ್ರಾಮ್ ಸ್ಟಾರ್ಟ್. ಇನ್ಸ್ಯಾಟ್ ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ. ಅವಾಗಿನ ಒಂದು ಕಮ್ಯುನಿಕೇಷನ್ ತುಂಬ ಪೂರ್ ಇದ್ದು ಅವಾಗ. ನಾನು ಅಬೌಟ್ 48-50 ಇಯರ್ಸ್ ಬ್ಯಾಕ್.
ಆಮೇಲೆ ಆ ಇನ್ಸರ್ಟ್ ಪ್ರೋಗ್ರಾಮ್ಗೆ ನನಗೆ ಅಲ್ಲಿಂದ ಅಹಮದಾಬಾದಿಂದ ಇಲ್ಲಿಗೆ ರಿಲೊಕೇಟ್ ಮಾಡಿದ್ರು ಹಾಸನಕ್ಕೆ. ಹಾಸನದಲ್ಲಿ ಸ್ಟೇಷನ್ ಡೆವಲಪ್ ಮಾಡಿದ್ವಿ ದೊಡ್ಡ ದೊಡ್ಡ. ಆಮೇಲೆ ನಮಗೆಲ್ಲ 4 ಡೇಸ್ ಸ್ಪೇಸ್ ಅಮೆರಿಕನ್ಸ್ ಟ್ರೈನ್ ಮಾಡಿದ್ರು. ಅದು ಕಲ್ತ್ಕೊಂಡು ಇವಾಗ ಅಮೇರಿಕನ್ಸ್ಗೆ ನಾವು ಸ್ಯಾಟಲೈಟ್ ಆಗ್ತಿದ್ವಿ. ಅಂದರೆ ಒಂದು 30 ದಿನದ ಹಿಂದೆ ಜಸ್ಟ್ 30th ಲಾಸ್ಟ್ ಮಂತ್ 30th NISAR ನಾಸಾ ಇಸ್ರೋ ಸಿಂಥೆಟಿಕ್ ಅಪರೇಷನ್ ಸ್ಯಾಟಲೈಟ್ನ ನಮ್ಮ ದೇಶದಲ್ಲಿ ಶ್ರೀಹರಿಕೋಟೆನ ಉಡಾವಣೆ. ಅಂದರೆ ವಾಟ್ ಐಮ್ ಟೆಲಿಂಗ್ ಇಸ್ ಸ್ಲೋವಾಗಿ ಕಲ್ತ್ಕೊಂಡು ನಾವು ಡೆವಲಪ್ ಆಗಿ ನಮ್ಮದೇ ಒಂದು ಸೆಲ್ಫ್ ಸಸ್ಟೈನಬಿಲಿಟಿ ಬರಬೇಕು ನಮ್ಮ ಆಸೆ ಇತ್ತು. ಅದೇ ಕಮ್ಯುನಿಕೇಷನ್ ಇರ್ಬೋದು, ಡಿಸಾಸ್ಟರ್ ವಾರ್ನಿಂಗ್ ಇರ್ಬೋದು, ವೆದರ್ ಫೋರ್ಕಾಸ್ಟಿಂಗ್ ಇರ್ಬೋದು, ಈ ಥರ ರಿಮೋಟ್ ಸೆನ್ಸಿಂಗ್ ಇದೆಲ್ಲ ಮಾಡೋಣ ಅಂತ ಒಂದು ಟೀಮ್ ಸ್ಲೋ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಬರ್ತಾ ಒಂದೊಂದು ಸ್ಟೇಜ್ ಬಂದ್ವಿ. ನನಗೆ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಕೆನಡಾ ಕಳಿಸಿದ್ರು ಇನ್ಸರ್ಟ್ ಮಿಷನ್ ಮೇಲೆ 3B ಅಂತ. ಅದು ಮುಗಿಸ್ಕೊಂಡು ಸಕ್ಸಸ್ಫುಲ್ಲಾಗಿ ಬಂದ್ವಿ. ಹಾಗೆ ಅದಾದಮೇಲೆ ಸ್ಲೋವಾಗಿ ಬರ್ತಾ ಒಂದೊಂದೇ ಸ್ಯಾಟಲೈಟ್ಗಳೆಲ್ಲ ಹಾಕಿ ಕಮ್ಯುನಿಕೇಷನ್ ಜಾಸ್ತಿ. ಮುಂಚೆ ನಿಮ್ಗೆ ಜ್ಞಾಪಕ ಇದೆಯಲ್ಲ, ಒಂದೇ ಒಂದು ಚಾನಲ್ ಬರೋದು, ಅದು ರಾಮಾಯಣ ಮಹಾಭಾರತ. ಒಂದು ವಾರಕ್ಕೆ ಒಂದೇ ಒಂದು ಚಾನಲ್, DD1 ಅಷ್ಟೇ, ಬೇರೆ ಚಾನಲ್ ಇಲ್ಲ. ಇಂಡಿಯಾ ಫುಲ್ ಒಂದೇ ಚಾನಲ್. ಅಂದರೆ ನಮ್ಮ ಹತ್ರ ಸ್ಯಾಟಲೈಟ್ ಇರಲಿಲ್ಲ. ಅದು ಇವಾಗ ನೋಡಿ ಎಷ್ಟು 200, 300, 400 ಆ ಥರ. ಅಂದರೆ ಏನಾಗ್ತದೆ, ಜಾಸ್ತಿ ಸ್ಯಾಟಲೈಟ್ ಇತ್ತು, ಜಾಸ್ತಿ ಡಿಮ್ಯಾಂಡ್ ಆಯಿತು. ಇದರಿಂದ ಬೇಕಾದಷ್ಟು ಸಾವಿರಾರು ಜನ, 10,000 ಜನಕ್ಕೆ ಕೆಲಸಗಳು ಸಿಕ್ತು. ಡಿಫ್ರೆಂಟ್ ಟೈಪ್ ಆಫ್ ಜಾಬ್ ಕ್ರಿಯೇಟ್ ಮಾಡಿದ್ವಿ. ಇವಾಗ ನೋಡಿ, ಕ್ಯಾಮ್ರಾಮನ್ ಅನ್ನೋದು ಒಂದು ಜಾಬ್ ಆಗೋಯ್ತು, ಆ್ಯಂಕರ್ ಅನ್ನೋದು ಒಂದು ಜಾಬ್ ಆಗೋಯ್ತು. ಆ್ಯಂಕರ್ ಜಾಬ್ ಇತ್ತು, ಮುಂಚೆ ನ್ಯೂಸ್ ರೀಡರ್ ಅನ್ನೋದು ಅಷ್ಟೇ ಅಲ್ವಾ. ಈಗ ಆ್ಯಂಕರಿಂಗ್ ಅನ್ನೋ ಒಂದು ಜಾಬ್ ಆಗೋಯ್ತು. ಆ್ಯಂಕರಿಂಗ್ ಅನ್ನೋದು ಇವತ್ತು 40 ಲಕ್ಷ 50 ಲಕ್ಷ ಕಾರ್ ತೊಗೊಂಡು ಓಡೋಂಥ ಸಿಚುವೇಶನ್ ಬಂತು ಅಂತ. RJ ಅಂತ ಒಂದು ಜಾಸ್ತಿ ಇದೆ. ಅಂದರೆ ಇದೆಲ್ಲ ಒಂದು ನ್ಯೂ ಟೈಪ್ ಆಫ್ ಜಾಬ್ಸ್ ಕ್ರಿಯೇಟ್ ಆಗಿದೆ. ಅಷ್ಟೇ ಕೆಲವು ಪೇಂಟಿಂಗ್ ಬರೋಕ್ಕೆ ಸ್ಟಾರ್ಟ್ ಮಾಡೋದು, ಕೆಲವು ಮೇಕಪ್ ಮಾಡೋರು ಮಾಡೋದು. ಅದು ಇದಕ್ಕೆ ಏನು ಹೇಳ್ತಿದೆ, ಡಿಫ್ರೆಂಟ್ ಟೈಪ್ ಆಫ್ ಜಾಬ್ಸ್ ಅಂತೇವೆ, ವೆರೈಟಿ ಆಫ್ ಜಾಬ್. ದಟ್ ಇದು ತುಂಬ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಯಾರು ಕೇಳಿದ್ರು, ಒಂದು ಸಪೋಸ್ ನಾನೇ ಒಂದು ಆಟೋಮೊಬೈಲ್ ಒಂದು ಕಾರ್ ಇಂಡಸ್ಟ್ರಿ ಮಾಡಿ ಅಂದ್ಕೊಳ್ಳಿ, ಏನೋ ಮೆಕ್ಯಾನಿಕಲ್ ಹುಡುಗ ಕೆಲಸ ಸಿಕ್ಕತ್ತೆ, ಇಂಜಿನಿಯರ್ ಸಿಕ್ಕತ್ತೆ, ಮೆಕ್ಯಾನಿಕ್ ಸಿಕ್ಕತ್ತೆ, ಒಬ್ಬ ಪೇಂಟ್ರ್ ಸಿಕ್ಕತ್ತಾ, ಯಾರೊಬ್ಬ ಆರ್ಟಿಸ್ಟಿಗೆ ಸಿಕ್ಕತ್ತಾ, ಇಲ್ಲ ಒಬ್ಬ ಯಾವ TV ರಿಪೇರ್ ಮಾಡ್ತಾ ಅವ್ನು ಸಿಕ್ಕತ್ತಾ. ಸೊ ವಿ ಕ್ರಿಯೇಟೆಡ್ ಡೈಮೆನ್ಷನ್ಸ್ ಆಫ್ ಜಾಬ್, ಬೇರೆ ವೆರೈಟಿ ಆಫ್ ಜಾಬ್. ಅರ್ಥಾಯ್ತಾ? ಇವಾಗ ಏನಾಯ್ತು, ಎಲ್ಲ ಥರ ಜನರಿಗೂ ಕೆಲಸ ಇತ್ತು. ಆ ಕೆಲಸಗಳು ಬಂದಾಗ IT ಕಂಪ್ನಿ ಸುಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಈ ಸಾಫ್ಟ್ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋರ್ ಆ್ಯಂಡ್ ಮೋರ್ ಟ್ರಾನ್ಸ್ಪಾಂಡರ್, ಮೂರು ಚಾನಲ್ ಬಂತು. ಚಾನಲ್ಗಳಲ್ಲಿ ನ್ಯೂಸ್ ರೀಡರ್ಸ್ ಅನ್ನೋ ಒಂದು ಜಾಬ್ ಇದೆ. ಮುಂಚೆ ಓದ್ಬಿಟ್ಟು ಹೊಟ್ಟೋಗ್ಬಿಡೋರು. ಇವಾಗ ನ್ಯೂಸ್ ಚಾನಲ್ಲೇ 24 ಎಷ್ಟು ಜನ ಕೆಲಸ ಸಿಕ್ತು. ಅಲ್ಲಿ ಕ್ಯಾಮ್ರಾಮನ್ಗಳು, ಲೈಟ್ ಮ್ಯಾನ್ಗಳು, ಸ್ಟುಡಿಯೋ ರೆಡಿ ಮಾಡೋರು, ಸೌಂಡ್ ಆಪ್ರೇಟರ್ಸು, ಸೌಂಡ್ ಇಂಜಿನಿಯರ್ಸು, ಎಡಿಟರ್ಸ್ ಅಂದರೆ ಹೊಸ ಜಾಬೇ ಕ್ರಿಯೇಟ್ ಆಯಿತು. ಎಲ್ಲಿತ್ತು ಮುಂಚೆ ಎಡಿಟಿಂಗ್ ಎಲ್ಲ ಅಲ್ಲ, ಸಿನಿಮಾ ಬಿಟ್ಟರೆ ನೋಡೋರೆ. ಈ ಥರ ಒಂದು ವೆರೈಟಿ ಆಫ್ ಜಾಬ್ ಕ್ರಿಯೇಟ್ ಮಾಡಿ ಓವರಾಲ್ ಇಂಡಿಯಾಗೆ ಒಂಥರ ಲೆವೆಲ್ ಬಂತು. ಇದು ಆಗ್ತಿರೋಂಗೆ ಪ್ಯಾರಲಾಗಿ ನಮಗೆ ನಾವು ಡೇಟಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ವಾಯ್ಸು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಹಳ್ಳಿಗಳಲ್ಲಿ ಕನೆಕ್ಷನ್ನೇ ಆಗ್ತಾಯಿರಲಿಲ್ಲ. ಪಾಪ ಓಡ್ ಬಂದು ಬುಕ್ ಮಾಡಿಬಿಟ್ಟು ಮಾಡೋರು. ಫೋನ್ ಕಾಲ್ ಬುಕ್ ಮಾಡಬೇಕು, ಕಾಯ್ಕೊಂಡಿರ್ತಾರೆ. ಆ ಕಡೆ ರೆಡಿ ಆಗಬೇಕು, ಅವ್ರು ಕನೆಕ್ಷನ್ ಮಾಡ್ತಾರೆ. ಟ್ರಂಕ್ ಕಾಲ್ ಅನ್ನೋರು ಅವಾಗ. ಆ ಥರ ಎಲ್ಲ ತುಂಬ ಕಷ್ಟಪಡ್ತಿದ್ರು. ಇವಾಗ ನೋಡಿ ಹೆಂಗೆ ಡೆವಲಪ್ ಆಗಿದೆ. ಪ್ರತಿಯೊಂದು ಚಿಕ್ಕ ಮಗು ಕೈಯಲ್ಲೂ ಫೋನ್ ಇರುತ್ತೆ, ಚಿಕ್ಕ ಮಗುನೂ ಮಾತಾಡ್ತಾರೆ, ಎಲ್ಲಿಗೆ ಹೋಗಿ. ದಿಸ್ ಇಸ್ ಕಾಲ್ಡ್ ರಿಯಲ್ ರೆವಲ್ಯೂಷನ್ ಆಫ್ ಕಮ್ಯುನಿಕೇಷನ್. ಅಂದರೆ ಹೇಗೆ ರೆವಲ್ಯೂಷನ್ ನಡೆದೋಗ್ಬಿಟ್ಟು ಈ ಕಮ್ಯುನಿಕೇಷನ್ಲಿ ಆ ರೀತಿ ತೊಗೊಂಡ್ಬಂದ್ವಿ. ಆಲ್ ಬಿಕಾಸ್ ಅವರ್ ಸ್ಯಾಟಲೈಟ್ಸ್, ಮೋರ್ ಆ್ಯಂಡ್ ಮೋರ್ ಸ್ಯಾಟಲೈಟು, ಅದು ಟ್ರಾನ್ಸ್ಪಾಂಡರ್ಸ್ ಹಾಕಿ ಬ್ಯಾಂಡ್ವಿಡ್ತ್ ಜಾಸ್ತಿ ಮಾಡಿ TVಗೆ ಕಮ್ಯುನಿಕೇಷನ್ಗೆ ಕೊಟ್ಟು, ಇದಾದಮೇಲೆ ಟವರ್ಸ್ಗಳೆಲ್ಲ ಬರುತ್ತೆ. ಎಷ್ಟು ಟವರ್ಸ್ ಬಂತು. ಒಂದು ಏರ್ಟೆಲ್ ಅನ್ನೋ ಕಂಪ್ನಿ ಇದೆ, ಎಷ್ಟು ಸಾವಿರ. ಆ ಟವರ್ ಅಂದರೆ ಮೆಕ್ಯಾನಿಕ್ ಇರ್ತಾನೆ, ಸಿಮೆಂಟ್ ಹಾಕ್ತಾನೆ, ವೋಲ್ಟ್ ಹಾಕ್ತಾನೆ. ಸೊ ಅಂದರೆ ಎಲ್ಲ ಟೈಪ್ ಆಫ್ ಜಾಬ್ ಕ್ರಿಯೇಟ್ ಆಯಿತು. ಸೊ ಸರ್, ಕ್ಷಮೆ ಇರಲಿ, ಹಾಗಾದರೆ ಒಂದು ಸ್ಯಾಟಲೈಟ್ ಬಿಟ್ಟ ಕಾರಣಕ್ಕೆ ಇಷ್ಟು ಕೋಟಿ ಜನಗೆ ಅದರಿಂದ ಬೆನಿಫಿಟ್ ಇದೆ, ನೇರ ಉದ್ಯೋಗ ಇದೆ. ಎವ್ರಿ ಸೆಕೆಂಡ್, ಎಷ್ಟೋ ಸೆಕೆಂಡ್ಗೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಯಾಟಲೈಟ್ಗೆ 260 ಕೋಟಿ ಅಪ್ರಾಕ್ಸಿಮೇಟ್ಲಿ. ರಾಕೆಟ್ಗೆ ಒಂದು 400 ರಿಂದ 500 ಕೋಟಿ ಆಗುತ್ತೆ ಒಂದು ಸ್ಯಾಟಲೈಟ್ ಮೇಲೆ ಹೋಗೋಕ್ಕೆ. ಅದಕ್ಕೆ 500 ಕೋಟಿ ಬರೀ ಒಂದು IPL ಮ್ಯಾಚ್ 600 ಕೋಟಿ ತೊಗೊಂಡ್ಬಿಡ್ತು 45 ದಿನದಲ್ಲಿ. ಅಂದರೆ ವಾಟ್ ಐ ಮೀನ್, ನೀವೇನು ಇನ್ವೆಸ್ಟ್ಮೆಂಟ್ ಹಾಕಿದಿರೋ ಒಂದು ಸ್ಯಾಟಲೈಟ್ ಲೈಫ್ 15 ವರ್ಷ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ವಿಲ್ ಕಮ್ ಬ್ಯಾಕ್ ಇನ್ 1 or 2 years. ಈಗ ಒಂದು ಪೋಸ್ಟ್ ಆಫೀಸ್ ಇದೆ ಅಂತ ಕೊಡಬೇಕು. ಒಂದು ಪೋಸ್ಟ್ ಹಾಕ್ತಾರೆ, 5 ಪೈಸೆ ತೊಗೊತಾರೆ, ಅದು 15 ಪೈಸೆ. 5 ಪೈಸೆಗೆ ಇವತ್ತು ಹೋಗುತ್ತೆ, 5 ರೂಪಾಯಿಗೆ ಹೋಗುತ್ತೆ. ಈ 5 ರೂಪಾಯಿಗೆ ನೀವು ಅದು ಎಕ್ಸ್ಚಕರ್ ಅಂತೀವಿ, ಅಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದೆಲ್ಲ, ತೊಗೊಂಡು ಹೋಗೋದು, ಹಾಕೋದು, ಮಾಡೋದು, ಅದಕ್ಕೆ 7 ರೂಪಾಯಿ 15 ರೂಪಾಯಿ ಖರ್ಚಾಗುತ್ತೆ. ಅಂದರೆ ನೆಗೆಟಿವ್ ಡಿಫಿಸಿಟ್ ಸರ್ವಿಸ್ ಅಂತ ಮಾಡ್ತಾಯಿದ್ದಾರೆ. ಇವಾಗ ನಾವು ಏನೇ ಒಂದು ಯಾವುದೋ ಒಂದು ಮೆಟ್ರೋ ಮಾಡಿದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮೆಟ್ರೋಗೆ ಎಷ್ಟು 1,000 ಕೋಟಿ ಆಗಿದೆ ಅಂದ್ಕೊಳ್ಳಿ. ಒಂದು ಫ್ಯೂ ಇಯರ್ಸಲ್ಲಿ ಬಂದ್ಬಿಡುತ್ತೆ. ಅಷ್ಟು ಡಿಮ್ಯಾಂಡ್ ಇದೆ. ಗಟ್ ಮೈ ಪಾಯಿಂಟ್. ಒಂದು ಡಿಮ್ಯಾಂಡ್ ಮನಿಗಿಂತ ಮುಖ್ಯವಾಗಿ ಎಷ್ಟೋ ಲಕ್ಷ ಜನ ಓಡಾಡ್ತಾರೆ ಬೆಳಗಿನ ಸಾಯಂಕಾಲ. ಲಕ್ಷ ಜನಕ್ಕೆ, ಆ ಲಕ್ಷ ಜನಕ್ಕೆ ಕಾರ್ಗಳಲ್ಲಿ ಇಡ್ತೀರಾ, ವ್ಯಾನ್ಗಳು ಇಡ್ತೀರಾ, ರೋಡಲ್ಲಿ ತರ್ತೀರಾ ಅಲ್ವಾ. ಇದನ್ನು ಗೌರ್ಮೆಂಟ್ ಯಾವುದೇ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದಾಗ, ಅದೇ ಒಂದು ಸರ್ವೀಸು ಒಂದು ಇನ್ವೆಸ್ಟ್ ಮಾಡಿದಾಗ ಅದು ವಾಪಸ್ ಬಂದುಬಿಟ್ರೆ ಆ ಕಂಟ್ರಿ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಥರ ಆಗಿದ್ದು ಕಮ್ಯುನಿಕೇಷನಲ್ಲಿ ರೆವಲ್ಯೂಷನ್ ಆಗೋಯ್ತು.
ಬೇರೆ ಬೇರೆ ಥರ ಜನಗಳು ಜಾಬ್ ಸಿಕ್ತು, ಬೇರೆ ಬೇರೆ ವೆರೈಟಿ. ಒಂದು ಟಿ ವಿ ಒಂದು ನೋಡೋಕೆ ಟಿ ವಿ ಬೇಕು, ಟಿ ವಿ ಮ್ಯಾನುಫ್ಯಾಕ್ಚರ್ ಬರ್ತಾನೆ, ಟಿ ವಿ ಅದಕ್ಕೆಲ್ಲ ಬಿಡ್ತಾನೆ, ಟೆಕ್ನಿಷಿಯನ್ ಜಾಬ್ ಸಿಕ್ಕತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಜಾಬ್ ಸಿಕ್ಕತ್ತೆ. ಈ ಕಡೆ ಏನು ಗೊತ್ತಿರೋ ಒಬ್ಬ ಬರಿತಾನೆ. ಇವಾಗ ಯಾವುದೋ ಒಂದು ನಾಟಕ ಮಾಡಬೇಕು, ಅದಕ್ಕೆ ಬರಿಬೇಕಲ್ಲ, ಬರೆಯೋನಿಗೆ ಜಾಬ್ ಸಿಕ್ತು. ಮುಂಚೆ ಎಲ್ಲಿರ್ತಿತ್ತು, ಸಿನಿಮಾ ಮಾಡೋಕ್ಕೆ ಕಾಯ್ಕೊಂಡಿರ್ಬೇಕು, ಹಂಗೇ ಇರೋರು. ಇವಾಗ ವೆರೈಟಿ ಜಾಬ್ ಸ್ಟಾರ್ಟ್ ಆಯಿತು ಆಯಿತಾ. ಅಷ್ಟೇ ಯಾಕೆ ಈ ಕ್ಯಾಮ್ರಾದಲ್ಲಿ ಇವಾಗ ಪಾಡ್ಕಾಸ್ಟ್ಗಳು ಸ್ಟಾರ್ಟ್ ಮಾಡಿದ್ರು, ಇವಾಗ ಯೂಟ್ಯೂಬರ್ಸ್ ಬಂದರು. ಅಂದರೆ ಒಂದು ಅವ್ರದ್ದು ನಾಲೆಜ್ ಕೊಡೋವಂಥ ತಮ್ಮ ನಾಲೆಜ್ನ ಬೇರೆ ಬೇರೆ ಕಂಟೆಂಟ್ ರೈಟರ್ ಸ್ಟಾರ್ಟ್ ಮಾಡಿದ್ರು. ಈ ಥರ ಬೇರೆ ಬೇರೆ ಟೈಪ್ ಆಫ್ ಜಾಬ್ಸ್ ಕ್ರಿಯೇಟ್ ಆಯಿತು ಎಲ್ಲರೂ ಬಿಕಾಸ್ ಆಫ್ ಸ್ಯಾಟಲೈಟ್. ಇವಾಗ ಅದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಥರ ಒಂದು ನೀವು ಸಾಯಂಕಾಲದಾಗ ಕೊಡ್ಬೋದು ಎಕ್ಸಾಂಪಲ್. ಒಂದು ATM ಸ್ಟಾರ್ಟ್ ಆಯಿತು, ಒಂದು ದುಡ್ಡು ಅಂದರೆ ಓಡಬೇಕು, ತೊಗೋಬೇಕು, ನಿಂತ್ಕೋಬೇಕು, ಡಿ ಬರ್ಸ್ಕೋ ಇಲ್ವಲ್ಲ. ಅದಕ್ಕೆ ಈ ATM ಮೆಷಿನ್ಸ್ ಬಂತು. ATM ಮೆಷಿನ್ಗೆ ಒಬ್ಬೊಬ್ಬ ಇವನು ಸಿಗ್ತಾನೆ, ಅವನ ಹೆಸರು ಗಾರ್ಡ್. ಅವ್ನಿಗೆ ಒಂದು ಜಾಬ್ ಆಯ್ತಲ್ಲ, ಗಾರ್ಡ್ಗೆ MBBS ಮಾಡ್ತಾನೆ, MTech ಮಾಡ್ತಾನೆ, ಮಾಡೋಕ್ಕಲ್ಲ. ಅವ್ನಿಗೆ ಬೇಕಾದ್ರೆ ಜಾಬ್ ಕೊಟ್ವಿ. ಸೊ ಹೇಗೆ ಆಮೇಲೆ ಕಮ್ಯುನಿಕೇಷನ್ ಟೆಕ್ನಿಷಿಯನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಕೇಬಲ್ ಆಪ್ರೇಟರ್ಸ್ ಬಂದರು. ಸೊ ಹೇಗೆ ವೆರೈಟಿ ಆಫ್ ಜಾಬ್ ಕ್ರಿಯೇಟೆಡ್ ಅಲ್ವಾ. ಈ ಥರ ನೀವು ಒಂದು ಏನೇ ಒಂದು ಇಂಡಸ್ಟ್ರಿ ಆಗಿದ್ರೆ ಆ ಲೆವೆಲ್ಗೆ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಾನು ಹೇಳ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಬೇಡಪ್ಪ, ಒಂದು ಯಾವುದೋ ಒಂದು IT IT ಇದಕ್ಕೆ ಇಂಟರ್ಲೇಟೆಡ್. ಎಸ್, ಸಾಫ್ಟ್ವೇರ್ ಬೇಕಲ್ಲ ನಿಮಗೆ, ಸಾಫ್ಟ್ವೇರ್ ಜನ್ರೇಟ್ ಆಡ್ತು. ಸಾಫ್ಟ್ವೇರ್ ಅಂದರೆ ಏನಾಯ್ತು, ಈ ಒಂದು 7-8 ಚಾನಲ್ ಬರೋಂಗೆ ಮಾಡಬೇಕು, ಅದನ್ನು ಎಡಿಟರ್ಸ್ ಮಾಡಬೇಕು, ಅದಕ್ಕೆಲ್ಲ ಇಂಟರ್ಲೇಟೆಡ್. ಅದಕ್ಕೆ ಸಾಫ್ಟ್ವೇರ್ ಜನ್ರೇಟ್ ಮಾಡ್ತಾರೆ. ಇವಾಗ ಒಂದು ಎಡಿಟರ್ ಸಾಫ್ಟ್ವೇರ್ ಕೊಡ್ತಾರೆ ನಿಮಗೆ, ಯಾವುದು ಯೂಲ್ ಎಡಿಟ್ ಮಾಡ್ತೀರಾ, ಪ್ರೀಮಿಯರ್, ಪ್ರೋ ಪ್ರೀಮಿಯರ್. ಆ ಪ್ರೀಮಿಯರ್ ಜನ್ರೇಟ್ ಮಾಡೋಕೆ ಹೋಗ್ಬೇಕಲ್ವಾ. ಆ ಜನ್ರೇಟ್ ನೀವೆಲ್ಲ ಯೂಸರ್ಸ್ ಅಷ್ಟೇ, ನಿಮ್ಗೆ ಜನ್ರೇಟ್ ಮಾಡೋಕ್ಕೆ ಬರಲ್ಲ. ಅದೇ ಕಾರ್ ಮಾಡಿಕೊಟ್ಟೆ ನೀವು ಡ್ರೈವ್ ಮಾಡ್ತೀರ ಅಷ್ಟೇ. ಪ್ರೋ ಪ್ರೀಮಿಯರ್ ಬರುತ್ತೆ, ಇಲ್ಲದ್ರೆ ನಿಮ್ಗೆ ಯಾವುದನ್ನ ವಿಜುವಲ್ ಸ್ಟುಡಿಯೋ ಬರುತ್ತೆ, ಅದು ಯೂಸ್ ಮಾಡ್ತೀರಾ ಅಷ್ಟೇ. ಆ ವಿಜುವಲ್ ಸ್ಟುಡಿಯೋ ಬರೆಯೋಕ್ಕಾಗ್ತದೆ ನಿಮ್ಮ ಕೇಳಿ. ಅದಕ್ಕೆ ಕೋಡ್ ರೈಟರ್ಸ್ ಜನ್ರೇಟ್ ಆದರು. ಕಂಪ್ಯೂಟರ್ ಸೈನ್ಸ್ ಹುಡುಗರಿಗೆ ಜಾಬ್ ಸಿಕ್ತು. ಆಮೇಲೆ ಈ ಎಲೆಕ್ಟ್ರಾನಿಕ್ಸ್ ಸಾಲ್ಡ್ರಿಂಗ್ ಬಂದು ಟೆಕ್ನಿಷಿಯನ್ ಜಾಬ್ ಸಿಕ್ತು. ಮೊಬೈಲ್ಗಳು ಬಂತು. ಮೊಬೈಲ್ ಎಷ್ಟು ಬಂದ್ಬಿಡ್ತಂದರೆ ಆಲ್ಮೋಸ್ಟ್ ಎವ್ರಿಬಡಿ ಸೇಮ್ ಒಂದು ಮೊಬೈಲ್. ಅಂದರೆ ಅಜ್ಜಿ ತಾತ ಅವರು ಕೂಡ ಒಂದು ಚಿಕ್ಕ ಮೊಬೈಲ್ ಇಟ್ಕೊಂಡಿರ್ತಾರೆ. ಅಂದರೆ ಆ ಮೊಬೈಲು, ಆ ಕಾಂಪೊನೆಂಟು, ಈ ಥರ ಎಷ್ಟು ಪ್ರಪಂಚದಲ್ಲೇ ಜಾಬ್ ಎಲ್ಲ ಕ್ರಿಯೇಟ್ ಆಯಿತು ಅಲ್ವಾ. ಆಮೇಲೆ ಅದಾದಮೇಲೆ ಅದರಲ್ಲಿ ಪ್ರೋಗ್ರಾಮ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಒಂದು ಮಾಡ್ತಾರೆ, ಚಿಕ್ಕ ವೀಡಿಯೋಸ್ ಮಾಡಿ. ಸೊ ಮನುಷ್ಯನಿಗೆ ಎಷ್ಟು ಇನ್ವಾಲ್ವ್ ಮಾಡ್ತದೆ. ನಾವು ಇವಾಗ ಕಂಪ್ಯೂಟರ್ ಮಾಡಿದ್ರೆ ಜಾಬ್ ಔಟ್ ಆಗುತ್ತೆ, ಡಬಲ್ ಆಯ್ತು, ಇವಾಗ ಟ್ರಿಬಲ್ ಆಯ್ತು, ಇವಾಗ 4 times 5 times ಆಗುತ್ತೆ. ದಿಸ್ ಇಸ್ ಹೌ ದಿ ಕ್ರಿಯೇಷನ್ ಆಫ್ ಜಾಬ್. ಆಮೇಲೆ ಏನಾಗುತ್ತೆ, ಮನಿ ಸರ್ಕ್ಯುಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಇವಾಗ ಏನಂತ ಮನಿ ಒಂದು ಹಾಕ್ತೀವಿ, ಅದು ಸರ್ಕ್ಯುಲೇಟ್ ಆದಾಗಲೇ ಸೊಸೈಟಿಲಿ ನಿಮಗೆ ಡೆವಲಪ್ಮೆಂಟ್ ಆಗೋದು. ನಾವು ತೊಗೊಂಡೆಲ್ಲ ಮನೆ ಇಟ್ಕೊಂಬಿಟ್ರೆ, ಬೇಗ ಹಾಕಿ ಇಟ್ಕೊಂಬಿಟ್ರೆ ಸೇಫ್ಟಿ ಬರಲಿ, ನೋ ಯೂಸ್, ಯು ವಿಲ್ ನಾಟ್ ಡೆವಲಪ್. ಸೊ ಮನುಷ್ಯರೇ ಅದಕ್ಕೆ ಕರೆಕ್ಟಾಗಿ IT ಕಂಪ್ನೀಸ್ ಬಂತು. IT ಕಂಪ್ನಿ ಜಾಬ್ ಕ್ರಿಯೇಟ್ ಆಯಿತು. ಆ ಜಾಬ್ ಕ್ರಿಯೇಟಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೈಲಿ ಮಾಡಿದೆ. ದೊಡ್ಡ ಬ್ರಿಡ್ಜುಗಳು, ಇದು ಓಡಬೇಕಲ್ಲ, IT ದಿನ ಓಡಾಡಬೇಕಲ್ಲ. ಮೆಟ್ರೋಸ್ ಬಂತು, ಬಸ್ಸುಗಳು ಬಂತು. ಆ ಥರ ಈ ಥರನೇ ಯಾವಾಗ ಮನಿ ಪವರ್ ಜಾಸ್ತಿ ಆಯಿತು, ನಮ್ಮ ಫಾರಿನ್ನಿಂದ ಮನಿ ಇಲ್ಲಿಗೆ ಬರೋ ಸ್ಟಾರ್ಟ್ ಆಯಿತು. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಯಿತು. ಇನ್ನು ಕೆಲವು ಮಕ್ಕಳು, ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋಂಗೆ ನಮ್ಮಲ್ಲೇ ಕೆಲಸ ಮಾಡ್ತಿರೋ ಸಫಾಯಿವರ ಸ್ಮಾಲ್ ಕೆಲಸ ಹುಡುಗರಿಗೆಲ್ಲ ಇಂಜಿನಿಯರಿಂಗ್ ಮಾಡಿಸಿದ್ರು. ಅವ್ರಿಗೆ ಗೊತ್ತೇ ಆದರೂ ಸೆಲ್ಸಿ ಒಂದು 40,000 ರೂಪಾಯಿ ಸಾಲ ತೊಗೊಂಡು ಮಾಡು. ಅವರೆಲ್ಲ ಇಂಜಿನಿಯರ್ಸ್ ಆದರು. ಚಿಕ್ಕ ಸಾಫ್ಟ್ವೇರ್ ಮಾಡಿಕೊಂಡು ಅವ್ರನ್ನ ಅಮೇರಿಕಾ ಎಲ್ಲ ಕಳಿಸಿದ್ರು. ಆ ಮಕ್ಕಳು ಅಲ್ಲಿಂದ ದುಡ್ಡು ಸೇವ್ ಮಾಡಿ ಇಲ್ಲಿ ಕಳಿಸೋರು. ಇವಾಗ ನೋಡಿ, ಯಾರ ಮನೆಲ್ಲ ಒಂದು ಮನೆಯಲ್ಲ ಒಂದು ಕಾರ್ ಇದ್ದಿರುತ್ತೆ, ಒಂದು ಸ್ಕೂಟರ್ ಇದ್ದಿರುತ್ತೆ. ಒಂದು ಮನೆಯಲ್ಲಿ ಒಂದು ಸ್ಕೂಟ್ರ್ ಇಲ್ದಿರೋ ಮನೆ ತೋರಿಸಿ. ಎಲ್ಲರ ಮನೇಲಿ ಮೊಬೈಲ್ ಇರುತ್ತೆ. ಅವ್ನು ಯಾರೇ ಒಂದು ಚಿಕ್ಕ ಕೆಲಸ ಮಾಡೋ. ದಟ್ ಈಸ್ ಕಾಲ್ಡ್ ಓವರ್ ಆಲ್ ಗ್ರೋತ್ ಆಫ್ ಎ ಕಂಟ್ರಿ ಹೇಗೆ ಡೆವಲಪ್ ಆಗ್ತಿದೆ ಅಂತ. ಮುಂಚೆ ಒಂದು ಫೋನ್ ಅಂದರೆ ಅವ್ರ ಮನೆ ಒಂದು ಫೋನ್ ಮನೆ ಇದ್ದರೆ ಆ ಮನೆಯವರು ಅನ್ನೋರು, ಒಂದು ಏರಿಯಾಗೆ ಒಬ್ಬನ ಹತ್ರ ಫೋನ್ ಇರ್ತದೆ, ಟೆಲಿಫೋನು. ಇಲ್ಲಾಂದರೆ ಯಾವುದೋ ಒಂದು ಫುಲ್ ಏರಿಯಾ ಕಾರ್ ಮನೆಯವರು ಅನ್ನೋರು, ಒಬ್ಬನತ್ತೆ ಕಾರ್ ಇರುತ್ತೆ. ಕಾರ್ ಎವ್ರಿ ಬಿಟ್ಟಿದ್ದಾರೆ. ಕಾರ್ ಮ್ಯಾನುಫ್ಯಾಕ್ಚರಾಗ ಅದಕ್ಕೆ ಆಟೋಮೊಬೈಲ್ಸ್, ಅದಕ್ಕೆ ಮೆಕ್ಯಾನಿಕ್ಸ್, ಆ ಥರ ಇಟ್ಸ್ ಆಲ್ ಚೈನ್ ರಿಯಾಕ್ಷನ್ ಅಂತಾರೆ. ಒಂದೊಂದಾಗಿದೆ. ಇದೆಲ್ಲ ಆಗೋದಕ್ಕೆ ಸ್ಯಾಟಲೈಟ್ಸ್ ಕಾರಣ. ಸ್ಯಾಟಲೈಟ್ಸ್ ನಿಮ್ಗೆ ಹೆಲ್ಪ್ ಮಾಡಿ. ಆಮೇಲೆ ಡಿಸಾಸ್ಟರ್ ವಾರ್ನಿಂಗ್, ನಿಮಗೆಲ್ಲ ಒಂದು ಫ್ಲಡ್ಸ್ ಆಗ್ಬಿಡ್ತವೆ, ಟಕ ತೊಗೊಂಡು ಹೇಳುತ್ತೆ. ಆ್ಯಕ್ಷನ್ಸ್ ತೊಗೋಬೋದು. ಸಾವಿರಾರು ಜನ ಸತ್ತೋಗೋ ಕಡೆ ಜಸ್ಟ್ ಈಗ 1-2-3 ಹೋಗುತ್ತೆ, ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ. ಮುಂಚೆನೇ ಹೇಳುತ್ತೆ ಎಲ್ಲಿ ಬರುತ್ತೆ ನಿಮ್ಗೆ. ಇದೆಲ್ಲ ಸ್ಯಾಟಲೈಟ್ ಭಾಳಷ್ಟು ಉಪಯೋಗ ಇದೆ. ಆಮೇಲೆ ಇವಾಗಂತೂ ಡೇಟಾ ಇದೆ ಎನಾರ್ಮಸ್. ಸಾಫ್ಟ್ವೇರ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿರಿ. ನಾವು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬಂತು, ನಮ್ಮ ಲಾಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಬಂತು. ಸೊ ಓವರ್ ಆಲ್ ಕಂಟ್ರಿ ಡೆವಲಪ್ಮೆಂಟ್ ಆಗಿ. ಸೊ ಮುಂದೆ ಬರೀ ಡಿ ಒಂದೇ ಚಾನಲ್ ಇಲ್ಲ ಡಿ ಚಾನಲ್. ಇಸ್ರೋಗೆ ಸೇರಿಕೊಂಡಾಗ ಇಸ್ರೋ ಯಾವ ಹಂತದಲ್ಲಿತ್ತು, ಹೇಗೆ ಬೆಳೀತು? ಟೂ ಪ್ರಿಮೇಟಿವ್. ನಮ್ಮ ಸ್ಯಾಟಲೈಟ್ ಇರಲಿಲ್ಲ, ನಮ್ಮದೇ ಆದ ಸ್ಯಾಟಲೈಟ್ ಇಲ್ಲ. ನಾವು ಯಾವುದೋ ಬೇರೆ ಇಸ್ಕೊಂಡು ಸಿಂಫೋನಿ ಅಂತ ಫ್ರೆಂಚ್ ಇಸ್ಕೊಂಡು ಒಂದು ಚೂರು ಕೊಟ್ಟರೆ ಒಂದು ಸ್ವಲ್ಪ 1 ಗಂಟೆಲಿ ಸ್ವಲ್ಪ ಮಾಡ್ತಿದ್ದೆ. ಆಮೇಲೆ ನಾವೇ ಮಾಡಿ ಸ್ಟಾರ್ಟ್ ಮಾಡಿದ್ವಿ, ಕಷ್ಟಪಟ್ವಿ, ಸಕ್ಸಸ್ ಆಗಲಿಲ್ಲ, ಬಿದ್ವಿ ಕೆರಡೆ. ರಾಕೆಟ್ ಸಕ್ಸಸ್ ಆಗಲಿಲ್ಲ, ಬಿದ್ವಿ ಕೆರಡೆ. ಸ್ಲೋ ಒಂದು ಬೆಸ್ಟ್ ಹಾಕೊಂಡು ಈಗ ಚಂದ್ರನ ಹತ್ರ ಹೋಗಿದೆ, ಮಂಗಳಕ್ಕೆ ಹೋಗಿದೆ, ಆದಿತ್ಯಗೆ ಹೋಗಿದೆ. ಅಂದರೆ ನಾನು ಏನಕ್ಕೆ ಹೇಳ್ತೀನಿ ವೀಕ್ಷಕರೇ, ಎಷ್ಟೋ ಮಕ್ಕಳು ಒಂದೇ ದಿನ ಸಕ್ಸಸ್ ಬರಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಓದ್ಬಿಟ್ಬಿಡ್ತಾರೆ, ಜಗಳ ಆಡ್ತಾ ಅಥವಾ ಸೂಸೈಡ್ ಮಾಡ್ಕೊಂಡು ಹಂಗೆ ಮಾಡಬಾರ್ದು. ಸಕ್ಸಸ್ ಅನ್ನೋದು ಒಂದಿನಲ್ಲಿ ಬರಲ್ಲ ಪುಟ. ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ
ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಹಾರ್ಡ್ ವರ್ಕ್ ಅಂತ ನಾನು ಹೇಳ್ತೀನಿ. ಹಾರ್ಡ್ ವರ್ಕ್ಗೆ ಯಾವತ್ತೂ ಬೆಲೆ ಇದೆ, ಬಟ್ ಹಾರ್ಡ್ ವರ್ಕ್ ಬದಲಾಗಿ ನಾನು ದುಡ್ಡು ಕೊಟ್ಬಿಡ್ತೀನಿ ಮಾಡೋಕ್ಕಲ್ಲ. ಯು ಹ್ಯಾವ್ ಟು ವರ್ಕ್ ಒಂದು ಫೈನ್ ಡೇ ನಿಮ್ಮನ್ನು ಆಟೋಮೆಟಿಕಲಿ ಇಲ್ಲಿ ಟೇಕಿದ್ದಾರೆ. ಅದು ಹೇಗೆ ನಾನು ಯಾವಾಗಲೂ ಏನು ಹೇಳ್ತಿದ್ರೆ, ನೀವು ಏನೇ ಒಂದು ವರ್ಕ್ ಮಾಡ್ಬೇಕಾದ್ರೆ ಯಾವಾಗಲೂ ದೇಹ ಅದ್ರ ಮೇಲೆ ಇರಬೇಕು. ಆ್ಯಂಡ್ ಕ್ಲೋಸ್ ಯುವರ್ ಮೌತ್, ಕೀಪ್ ವರ್ಕಿಂಗ್. ಕ್ಲೋಸ್ ಯುವರ್ ಇಯರ್ಸ್, ಕ್ಲೋಸ್ ಮೌತ್. ವರ್ಕ್ ಮಾಡ್ತಾರೆ. ಎಷ್ಟೊತ್ತು ಸ್ವಲ್ಪ ಸಕ್ಸಸ್ ಆದಾಗ ಏನು ಮಾಡ್ತೀವಿ, ಯಾರೋ ನಿಮ್ಮನ್ನು ಖುಷಿಯಾಗ್ಬಿಟ್ಟು ಈ ಕಡೆ ನೋಡಬೇಡಿ. ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಕೆಲವರು, ಅಥವಾ ಇನ್ಸಲ್ಟ್ ಮಾಡ್ತಾರೆ. ಇನ್ಸಲ್ಟ್ ಮಾಡಿದಾಗ ಬೇಜಾರು ಮಾಡ್ಕೊಂಬಿಟ್ಟು ಡಿಪ್ರೆಷನ್ ಹೊರಟೋಗ್ತೀರಾ, ಬಿಟ್ಬಿಡ್ತೀರಾ. ಕೆಲವು ಅಪ್ರಿಷಿಯೇಟ್ ಮಾಡಿದಾಗ ಅಹಂಕಾರ ಬಂದು ಬಿಟ್ಬಿಡ್ತೀರಾ. ಅದಕ್ಕೆ ಏನು ಮಾಡಬೇಡಿ, ನಿಮ್ಮ ದೇಹ ಮಾಡ್ಕೊಳ್ತಾ ಹೋಗಿ. ಆಫ್ಟರ್ ರೀಚಿಂಗ್ ಪೀಕ್, ಓಕೆ, ಆಫ್ಟರ್ ರೀಚಿಂಗ್ ಓಪನ್ ಯುವರ್ ಇಯರ್ಸ್, ಕ್ಲೋಸ್ ಯುವರ್ ಮೌತ್. ಬೇರೆಯವ್ರು ನಿಮ್ಮ ಬಗ್ಗೆ ಹೇಳ್ತಾರೆ. ಎಷ್ಟೋ ಸರಿ ನಾವು ನೋಡ್ತೀವಲ್ಲ. ನಾನು ಏನಕ್ಕೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕಂಬಳಿ ಅಂತ ಒಳ್ಳೆ ಆಟಗಾರ, ತೆಂಡೂಲ್ಕರ್ ಇಬ್ಬರು ಒಟ್ಟಿಗೆ ಬಂದವರು. ಅವ್ರು ಈ ಥರ ಬೇರೆ ಕಡೆ ಮನಸ್ಸು ಮಾಡಿಕೊಂಡು ಬಿಟ್ಟೇಬಿಟ್ರು. ಯಾರು ದೇಹ ಇಟ್ಕೊಂಡು ಅವ್ರು ಗೆದ್ದೆ. ಎಷ್ಟೋ ಜನ ನೋಡ್ತೀವಿ, ಫಿಲ್ಮ್ ಆ್ಯಕ್ಟರ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಸ್ಟಾರ್ ಇರ್ಬೋದು, ಅಥವಾ ಇನ್ಯಾವುದ್ರಲ್ಲಿ ಇರ್ಬೋದು. ಅವ್ರೇನು ಮಾಡ್ತಾರೆ, ಬೇಗ ಬಂದಿರ್ತಾರೆ. ಅವ್ರು ಏನು ಮಾಡ್ತಾರೆ, ಕಿವಿನ ಬೇರೆ ಕೇಳೋಕ್ಕೋಗಿ ಇನ್ಸಲ್ಟ್ ಮಾಡಿ ಡೌನ್ ಆಗಿಬಿಡ್ತಾರೆ, ಅಪ್ರಿಷಿಯೇಟ್ ಮಾಡಿ ಡೌನ್. ಸೊ ಶುಡ್ ಕೀಪ್ ಟಿಂಗ್. ನಿನ್ನ ಗುರಿ ಮುಟ್ಟೋರು ನೋಡಲೇಬಾರ್ದು. ಗುರಿ ಮುಟ್ಟಿ ಅವರೇ ಹುಡ್ಕೊಂಡು ಬಂದುಬಿಡ್ತಾರೆ. ನಾನು ಬರಲ್ವಾ ನೀವು, ಸಿಂಪಲ್ ಬಂದೇ ಬರ್ತಾನೆ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಪೀಪಲ್, ದಟ್ ಈಸ್ ವೇರ್ ಯು ವಿಲ್ ಟೇಕ್ ಇಟ್. ದಿಸ್ ಒನ್ ಮಾರಲ್ ಪಾಯಿಂಟ್ ಆಫ್ ವ್ಯೂ. ಟೆಕ್ನಿಕಲ್ ಬಂದುಬಿಟ್ರೆ ಡೆವಲಪ್ಮೆಂಟ್ ಮಾಡಿದ್ವಿ. ನಾನು ಆಮ್ದು ಬೇರೆ ಫಾರಿನ್ಗೆಲ್ಲ ಇದ್ದೆ. ಆಮೇಲೆ 1984ನೇ ಇಸ್ವಿಯಲ್ಲಿ ಇಂಡಿಯಾದಿಂದ ಇವಾಗ ಹೇಗೆ ಶಿವಾಂಶು ಕಳಿಸಲ್ಲ, ಅದೇ ಥರ ಕಳಿಸ್ಬೇಕು ಅಂತ ಪ್ರೊಫೆಸರ್ ಯು ಆರ್ ರಾವ್ ಚೇರ್ಮನ್ ಆಗಿದ್ದರು. ಉಡುಪಿ ರಾಮಚಂದ್ರರಾವ್, ಪ್ರೊಫೆಸರ್ ಯು ಆರ್ ರಾವ್ ಅಂತ, ಅವರೇ ನಮ್ಮ ಇಸ್ರೋ ಚೇರ್ಮನ್. ಅವರು ನಾಸಾಯಿಂದ ಕಳಿಸ್ಬೇಕು ಒಂದು ಪ್ರೋಗ್ರಾಮ್ ಹಾಕ್ಕೊಂಡು, ಆ ಪ್ರೋಗ್ರಾಮಲ್ಲಿ 800 ಚಿಲ್ಲರೆ ಸೈಂಟಿಸ್ಟ್ನ ಆಲ್ ಓವರ್ ಇಂಡಿಯಾ ತಂದು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಫಿಲ್ಟರ್ ಮಾಡಿದ್ರು. ಅದರಲ್ಲಿ 4 ಜನ ಸೆಲೆಕ್ಟ್ ಮಾಡಿದರು. ಇವಾಗ 4 ಜನ, ಅದೇ ಥರ ನಾನು ಅದರಲ್ಲಿ ಹೋಗಬೇಕಾಗಿತ್ತು. ಅದೇನು ಹೋಗೋ ಒಂದು 3ನೇ ಫ್ಲೈಟು ಎಕ್ಸ್ಪ್ಲೋರ್ಡ್ ಆಗಿಬಿಡುತ್ತೆ. ಅದು ನೀವು ಚಾಲೆಂಜರ್ ಬ್ಲಾಸ್ಟ್ ಅಂತ ಕೊಟ್ಟರೆ ಬರುತ್ತೆ, ಡೀಟೇಲ್ಸ್ ಬರುತ್ತೆ, ಈ ಕೆನ್ಸಿ. ಅದಾದಮೇಲೆ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತು. ಆಗ ತುಂಬ ಬೇಜಾರಾಗೋಯ್ತು ನನಗೆ. ಸೊ ಇಂಥ ಒಳ್ಳೆ ಆಪರ್ಚುನಿಟಿ ಅದೇನನ್ನ ಸಕ್ಸಸ್ ಆಗಿದ್ದರೆ ಇದೇನೇ ಬೇಕಾಗಿರಲ್ಲ. ಇವರು ಬೇಕಾಗಿದ್ದು ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಸುರೇಶ್ ಕುಮಾರ್ ಇದ್ದಾರೆ. ಅದು ಸಕ್ಸಸ್ ಆಗಲಿಲ್ಲ. ಸೊ ಇವಾಗ ನಾಟ್ ಎಬಲ್ ಟು. ಅದು ನನಗೆ ಮನಸ್ಸಿಗೆ ಭಾಳ ದುಃಖ ಆಯಿತು. ಆವಾಗಲೇ ಸ್ಪೇಸ್ಗೆ ಆವಾಗಲೇ 84ರಲ್ಲಿ ಹೋಗಬೇಕು. ಹೋಗಬೇಕಾಗಿತ್ತು. ಅಂದರೆ ಫಾರ್ ಇಂಟರ್ನ್ಯಾಷನಲ್ ಸ್ಪೇಸ್ಟೇಷನ್ಗೆ ಯೂಸಿಂಗ್ ನಾಸಾಯಿಂದ. ಸೊ ಅವಾಗ ಏನಾಯಿತು, ಇದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಟ್ರು. ಆ ಒಂದು ಫೇಲ್ಯೂರ್, ನಾನು ಏನಕ್ಕೆ ಹೇಳ್ತೇನೆ, ಒಂದು ಜೀವನದಲ್ಲಿ ಫೇಲ್ಯೂರ್ ಅಂತ ಇರುತ್ತೆ. ಐ ಆಮ್ ಎ ಮ್ಯಾನ್ ಸ್ಟಾರ್ಟೆಡ್ ವಿತ್ ಡಿಸಪಾಯಿಂಟ್ಮೆಂಟ್. ಆವಾಗ ಒಂದು ದಿನ ತುಂಬ ಬೇಜಾರಾಗ್ಬೋದು, ನಿದ್ದೆ ಬರ್ತಿಲ್ಲ, ಕಣ್ಣು ಮುಚ್ಚಿದೆ, 6 ತಿಂಗಳು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ಫುಲ್ ಯಂಗ್ಸ್ಟರ್ ಅವಾಗ ನೀವು. ಜಸ್ಟ್ ಅವಾಗ ಏನಕ್ಕೆ ಯಂಗ್ಸ್ಟರ್ ಅಂದಕ್ಕೆ, ನಾನು 26 ವರ್ಷ ಇದ್ದೆ. 26 ವರ್ಷ 10 ದಿನದಲ್ಲಿ ಸೌದಿ ಅನ್ನೋದ ಪ್ರಿನ್ಸರ್ ಹೋಗಿದ್ದ. ಅವ್ರಿಗೆ ನಮ್ಮ ಪ್ರೊಫೆಸರ್ ಹೇಳೋದು, ನೀವು ಶುಡ್ ಬಿ ಕೀಪ್ ಹೆಲ್ತ್, ಪಕ್ಕ ಏನು ಮಾಡ್ಕೋಬಾರ್ದು, ನೀನು ಸಕ್ಸಸ್ಸಲ್ಲಿ ನೀನು ಇಲ್ಲಿ ಬಿದ್ದು ಯಂಗೆಸ್ಟ್ ಪರ್ಸನ್ ಟು ಗೋ ಟು ಇನ್ ದ ವರ್ಲ್ಡ್ ಅಂತ. ಆ ಒಂದು ಆಸೆ ಇತ್ತು ನನಗೆ. ಬಟ್ ಎಲ್ಲ ನಿರಾಸೆ ಆಗೋಯ್ತು. ಅದಕ್ಕೆ ನಾನು ತುಂಬ ಬೇಜಾರಾಯಿತು. ಆವಾಗ ಒಂದಿನ ಅಂದ್ಕೊಂಡೆ, ತುಂಬ ಬೇಜಾರಾಯ್ತಲ್ಲ ಅಂತ. ಓಕೆ, ನನಗೆ ಸ್ಪೇಸ್ ನಿಲ್ಲಿಸ್ಬಿಟ್ಟು ದೇವ್ರ ಹತ್ರ ನಿಲ್ಲಿಸ್ಬಿಟ್ಟೆ ಪಾಪರೆಲ್ಲ. ತುಂಬ ಬೇಜಾರಿದೆ. ಆವಾಗ ಒಂದು ಫೀಲಿಂಗ್ ಬಂದು ನನಗೆ, ಐ ಗಿವನ್ ಎವ್ರಿಥಿಂಗ್. ನಾವು ದೇವ್ರದ್ದು ಎಲ್ಲ ಕೊಟ್ಟಿನಿ, ಕಣ್ಣು ಕೊಟ್ಟಿನಿ, ಮೂಗು ಕೊಟ್ಟಿನಿ, ವೈ ಡು ಥಿಂಕ್ ಅಂತ, ಯು ವರ್ಕ್ ಹಾರ್ಡ್, ಯು ವಿಲ್ ಕಮ್ ಅಪ್ ಅಂತ. ಆವತ್ತಿನ ಒಂದು ತೊಗೊಂಡೆ ಒಂದು ಶಪಥ. ಓಕೆ, ನಾನು ಸ್ಪೇಸ್ಗೆ ಹೋಗಲ್ಲ, ಬಟ್ ಇಡೀ ಪ್ರಪಂಚ ಸುತ್ತೀನಿ ಅಂತಂದೆ. ಮತ್ತು ಅದು ಬಂದು ನಮ್ಮ ಮಿಸ್ಸಸ್ಗೆ ಹೇಳಿದೆ. ನನ್ನ ಸತ್ಯಕತೆ ನಡೆದಿದ್ದು ಹೇಳ್ತಾ ಇದ್ದೀನಿ. ಇದು ತುಂಬ ಕಡೆ ಹೇಳಿದೆ. ಪಾಪ ಏನಿವೆ ಸೌತ್ ಇಂಡಿಯನ್ ಅಲ್ವಾ, ಸ್ವಲ್ಪ ಟಿಪಿಕಲ್ ಇಂಡಿಯನ್ ಅಲ್ವಾ, ಆಯ್ತು ರೀ ಮಾಡೋಣ ಅಂದರೆ. ನಾಟ್ ಲೀಕ್ ಆಗಿನ ಕಾಲದವಲ್ಲ, ಹಳೆ ಕಾಲದವಲ್ಲ, ಟ್ರೈ ಮಾಡೋಣ. ಆಮೇಲೆ ಸ್ವಲ್ಪ ದಿನ ನೋಡಿ ಎಷ್ಟು ಕಷ್ಟ. ನಮಗೆ ಒಂದು 500-600 ರೂಪಾಯಿ ಕೊಟ್ಬಿಟ್ಟು ಇದಕ್ಕೆ ಹೋಗೋಕ್ಕಾಗಲ್ಲ, ಡೆಲ್ಲಿಗೆ ಸೆಕೆಂಡ್ AC ಹೋಗೋಕ್ಕಾಗಲ್ಲ. ನೀವು ಪ್ರಪಂಚನೇ ಸುತ್ತಿನಲ್ಲ ಅಂತ. ಇದು ರಿಯಲಿ ಪಾಸಿಬಲ್? ನ್ಯಾಚುರಲ್ ಆಗಿ ಕೇಳಿದ ಕ್ವಶನ್ ನನಗಂತ ಅನ್ನಿಸ್ತು. ಆದರೆ ನಾನು ನನ್ನದಲ್ಲಿ ಅಂದರೆ ದೃಢ ಮನಸ್ಸು ಇದ್ದರೆ ಮಾಡ್ಬೋದು ಅಂತ ಹೇಳಿದೆ. ವಿಲ್ ಡೂ ಅಂತ ಸಪೋರ್ಟ್ ಕೊಟ್ಟರು. ದಟ್ ಇಸ್ ವೈ ನೀವೇನಾದರೂ ನನ್ನ ಸಕ್ಸಸ್ಫುಲ್ ಅಂತ ಕರೆದ್ರೆ, ನಾನು ಯಾವತ್ತೂ ಅಂದ್ಕೊಂಡೆ ಸಕ್ಸಸ್ಫುಲ್. ಬಿಹೈಂಡ್ ಮೀ ಮೈ ವೈಫ್ ಈಸ್ ದೇರ್, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆಯಿತು ಮಾಡೋಣ ಅಂತ. ಆವಾಗ ಸರ್ ಹೇಳ್ತೀನಿ ನಿಜವಾಗ್ಲೂ, ಏನಕ್ಕೆ ಇಷ್ಟಪಡ್ತಿದ್ರೆ, ಎಷ್ಟೋ ಸತಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಶರ್ಟ್ ನೋಡಿದ್ದು ತುಂಬ ಚೆನ್ನಾಗಿ ಅಂತ, ಬೇಡ ಅಂತ ಬಂದುಬಿಟ್ಟಿದ್ದೀನಿ. ಯಾಕೆಂದರೆ ವಾಂಟ್ ಸೇವ್ ಮನಿ ಇಟ್ಕೊಂಡ ಮುಂದೆ ಏನೋ ಮಾಡಬೇಕು, ಪ್ರಪಂಚ ನೋಡಬೇಕು ಅಂತ ಒಂದು ಕನಸು ಕಡೆ ಮಾಡಿ ಆಗಿ ತುಂಬ ಸತಿ ಆಗಿದೆ. ಆಮೇಲೆ ಬರ್ತಾ ಒಂದು 15 ವರ್ಷ ನಾನ್ ಸ್ಟಾಪ್ ಸೇವ್ ಮಾಡಿದ್ದು. ನೀವು ಹಾಗೆ ಅಂದ್ಕೊಂಡ 15 ವರ್ಷ ಎಲ್ಲೂ ಹೋಗಿಲ್ಲ? ಎಲ್ಲೆಲ್ಲೋ ಕಟ್ ಮಾಡಿ, ಎಲ್ಲೆಲ್ಲಿ ಖರ್ಚಾದ ಕಟ್ ಮಾಡಿ ಸೇರಿಸಿ ಒಂದು 1998ಗೆ ಒಂದಷ್ಟು ನಮ್ಗೆ ದುಡ್ಡು ಬಂತು ಒಂದಷ್ಟು. ಸೊ 1984ರಿಂದ 98ರವರೆಗೂ ಎಲ್ಲೂ ಹೋಗಿಲ್ಲ.
ದುಡಿ ಉಳಿಸು ಅಷ್ಟಲ್ಲೇ ಜೀವನ. ಆಮೇಲೆ ಸಣ್ಣ ಪುಟ್ಟ ಬೇಸಿಕ್ ದುಡ್ಬಿಟ್ರು ಮಾಡ್ಕೊಂಡು ಅಷ್ಟು ಪ್ಲಸ್ ನಮ್ಮದು ಸಂಬಳಗಳು ಜಾಸ್ತಿ ಆಯಿತು. ಆಮೇಲೆ ರಜೆಗಳು ಸ್ಟೇ ಮಾಡ್ಕೊಂಡ್ವಿ, ರಜೆಗಳೆಲ್ಲ ಸೇರಿಸ್ಕೊತ ಹೋದ್ವಿ. 30 ದಿನ ಕೊಡ್ತೇವೆ ಒಂದು ವರ್ಷಕ್ಕೆ, ಯು ಕ್ಯಾನ್ ಕೀಪ್ ಇಟ್. ಹಂಗೆ ಚುಚ್ಚೆ ಸೇರ್ಕೊಂಡು ರಜೆನೂ ಜಾಸ್ತಿ ಆಯಿತು. ದುಡ್ಡು ಒಂದಷ್ಟು ಬಂತು, ಪೇ ಕಮಿಷನ್ ಚೇಂಜಸ್ ಅದು 65,000 ಬಂತು, ಒಂದಷ್ಟು ಅಮೌಂಟ್ ಬಂತು. ಏನು ಕೋಟಿ ಅಂತ ಇಲ್ಲ, ಒಂದು ಫ್ಯೂ ಲಕ್ಷ 2. ಆವಾಗ ಒಂದಿನ ಹೋಗೋಣ, ನಮಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಧೈರ್ಯ ಬಂತು. ಏನಕ್ಕೆ ಹೇಳ್ತೀನಿ ಮಕ್ಕಳು ಅಂದರೆ ಪರ್ಸಿವರೆನ್ಸ್ ಅಂತ ಕರೀತಾರೆ. ಪರ್ಸಿವರೆನ್ಸ್ ಅಂದರೆ ದೃಢಭಕ್ತಿಯಿಂದ ಮಾಡ್ತಾ ಹೋದರೆ ನಿಮ್ಮ ಹೊರ ಬಂದೇ ಬರುತ್ತೆ. ನೀವು ಬೇಕು ಯಾವುದೇ ಫೀಲ್ಡಲ್ಲಿ ಏನಲ್ಲಿ ಚೆಕ್ ಮಾಡಿ ನೋಡಿ, ಕಷ್ಟಪಟ್ಟು ಓದಿ, ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ನೀವು ಭಕ್ತಿಯಿಂದ ಪೂಜೆ ಮಾಡಿ ವರ ಕೊಡ್ತಂತೇವೆ. ಇಟ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಐ ವಿಲ್ ಚಾಲೆಂಜ್. ನೀವು 3 ನಿಮಿಷ ಮಾಡಿ ಬಿಟ್ಬಿಟ್ರೆ ಆಗಲ್ಲ, ಸತತವಾಗಿ ಮಾಡ್ತಾನೇ ಹೋಗಬೇಕು. ಆವಾಗ ಆಗತ್ತೆ ನಿಮಗೆ, ಡೆಫಿನೆಟ್ಲಿ ವಿಲ್ ಅಚೀವ್. ಸೊ ಆಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಿ, ಅದಾದಮೇಲೆ ವಾಪಸ್ಸೇ ನೋಡಿಲ್ಲ. ಅದು ಫಸ್ಟ್ ಸ್ಟಾರ್ಟ್ ಮಾಡಿದೆ 98-99. ಈ 98 ಯಾವ ದೇಶಕ್ಕೆ ಹೋದರೆ? ಫಸ್ಟ್ ನಮಗೆ ಗೊತ್ತು, ಏರೋಪ್ಲೇನ್ ಹತ್ತಿಲ್ಲ ಅದಕ್ಕೆ ಮುಂಚೆ. ಗೊತ್ತೇ ಇಲ್ಲ ಏರೋಪ್ಲೇನ್ ಗೊತ್ತು. ಇಸ್ರೋಲಿದ್ದಾಗ ನಾವು ಟ್ರೈನಲ್ಲಿ ಕಳಿಸೋರು. ಏರೋಪ್ಲೇನ್ ಅಂದರೆ ಓನ್ಲಿ ದೊಡ್ಡ ಮನುಷ್ಯರು ಹೋಗೋರು. ಫಸ್ಟ್ ಕ್ಲಾಸ್ ಟ್ರೈನ್ ಕೊಡೋರು, ಹೋಗಿ ಟ್ರೈನ್ ಫಸ್ಟ್ ಕ್ಲಾಸಲ್ಲಿ ಹೋಗಿ ಯಾಕೆ ಆ ಥರ. ಮನಿ ವಾಸ್ ವೆರಿ ಡಿಫಿಕಲ್ಟ್. ಆದಷ್ಟು ಟೈಮ್ ಇದೆ. ಏರೋಪ್ಲೇನಲ್ಲಿ ಹೋಗೋ ಉದ್ದೇಶನು ಟೈಮ್ ಸೇವ್ ಮಾಡೋಕ್ಕೆ ಅಲ್ವಾ. ಹೋಗಿ ಒಂದೇ ಎಷ್ಟು ತಗೊಳ್ಳಿ ಹೋಗಿ, ಆ ಥರ ಆಯಿತು. ದಿಸ್ ಇಸ್ ದ ಸಿಚುವೇಶನ್. ಆಮೇಲೆ ಬಂದಮೇಲೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಫಸ್ಟ್ ಡೈರೆಕ್ಟಾಗಿ ದುಡ್ಡು ಕಂಟ್ರಿ ಹೆದರಿಕೆ ಆಗಿಬಿಡುತ್ತೆ. ಫಸ್ಟ್ ಯಾವಾಗಲೂ ಡೋಂಟ್ ಜಂಪ್ ಟು 10th ಫ್ಲೋರ್. ಫಸ್ಟ್ ಸ್ಟೆಪ್ ಬೈ 1, 2 ಸ್ಟೆಪ್ 3 ಸ್ಟೆಪ್ ಮಾಡ್ಕೊಂಡೋಗಿ, ಅಲ್ಲಿ ಸಕ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಚೂರೇ ಬಂದಾಗ ಕಾನ್ಫಿಡೆನ್ಸು ಬರುತ್ತೆ. ಅದಕ್ಕೆ ಏನು ಮಾಡಿ ಫಸ್ಟ್ ನಿಯರ್ ಬೈ ಕಂಟ್ರೀಸ್ ಎಲ್ಲ ಮಾಡಿದೆ, ಥೈಲ್ಯಾಂಡು, ಹಾಂಗ್ಕಾಂಗು ಎಲ್ಲ. ಆವಾಗ ಸ್ವಲ್ಪ ಧೈರ್ಯ ಬಂತು. ಅವಾಗ ಅಷ್ಟಕ್ಕೆ 1 ಲಕ್ಷ ಖರ್ಚು ಮಾಡೋಕ್ಕೆ ಹೆದರಿಕೆ ಆಗ್ಬಿಟ್ಟಿತ್ತು. ಇವಾಗ ನೋ ಪ್ರಾಬ್ಲಮ್, ಐ ಡೋಂಟ್ ಕೇರ್. ಅವಾಗ ಸಂಬಳಗಳು ಜಾಸ್ತಿ ಆಯಿತು, ಪೊಸಿಷನ್ ಜಾಸ್ತಿ ಆಯಿತು. ನಾವು ಬೆಳೀತಾ ಹೋದ್ವಿ, ಡಿಪಾರ್ಟ್ಮೆಂಟ್ ಬೆಳೀತಾ ಹೋದ್ವಿ. ಸೀನಿಯರ್ ಸಿಟಿಸನ್ ಆಗ್ತದೆ, ಸೀನಿಯರ್ ಸೈಂಟಿಸ್ಟ್ ಆಗ್ತಾಯಿಗೆ ಬೆಳೀತಾ ಹೋಗ್ತದೆ. ಇವಾಗ ಸ್ಟೋರೇಜ್ ಜಾಸ್ತಿ ಆಯಿತು. ಫ್ಯಾಂಟಾಸ್ಟಿಕ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ವಾಪಸ್ ನೋಡೇ ಇಲ್ಲ, ಮುಂದೆ ಹೋಗ್ತಾನೆ ಇದೆ. ಮೊದಲ ದೇಶಕ್ಕೆ ಹೋದ ಅನುಭವ ಹೇಳಿ ಸರ್. ಮೊದಲೇ ದೇಶಕ್ಕೆ ಹೋಗೋದೇನೆ. ಮೊದಲ ದೇಶಕ್ಕೆ ಹೋಗ್ಬೇಕಾದ್ರೆ ನಾನು ಇಲ್ಲಿಂದ ಬಾಂಬೆಯಿಂದ ಬ್ಯಾಂಕಾಕ್ ಹೋಗ್ಬೇಕಾಯ್ತು, ಥೈಲ್ಯಾಂಡಿಗೆ. ಬಾಂಬೆಗೆ ಹೋಗ್ಬೇಕಾದ್ರೆ ಏರೋಪ್ಲೇನ್ ಇರುತ್ತೆ ನಮಗೆ. ಇಟ್ ಇಸ್ ಸಮಥಿಂಗ್ ಡಿಫಿಕಲ್ಟ್. ಅರ್ಥನೇ ಆಗ್ತಾಯಿಲ್ಲ ಹೆಂಗಪ್ಪ ಏರೋಪ್ಲೇನ್ ಅಂತಲ್ಲ ಆ ಥರ. ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇವಾಗ ಏರೋಪ್ಲೇನ ಎಷ್ಟು ಹೋಗಿ ನನಗೆ ಗೊತ್ತಿಲ್ಲ. ನಂದು ಬೋರ್ಡಿಂಗ್ ಪಾಸ್ ಎಷ್ಟು KG ಆಗುತ್ತೆ ಹಾಕಿದ್ರೆ, ತೂಕ ಮಾಡಿದ್ರೆ ಆ ಥರ. ಸೊ ಮೊದಲನೇ ದೇಶ ತಾವು ಹೋಗಿದ್ದು ಹಾಂಗ್ಕಾಂಗ್ಗೆ ಅಲ್ಲ, ಥೈಲ್ಯಾಂಡ್ಗೆ. ಥೈಲ್ಯಾಂಡು, ಹಾಂಗ್ಕಾಂಗು, ಚೈನಾ, ಅಲ್ಲ ಸಿಂಗಪೂರ್ ಆ್ಯಂಡ್ ಬ್ಯಾಕ್. ಆಮೇಲೆ ಎಷ್ಟು 10 days ಇರಬೇಕು, 10 days 12 days ಇರಬೇಕು. ಅಂದರೆ ಮೊದಲು ವಿದೇಶ ನೋಡ್ತೀನಿ ಅಂತ ಹೋಗೋರು ಬಹುತೇಕ ಈ ದೇಶಗಳಿಗೆ ಹೋಗ್ತಾರೆ, ಯಾಕಂದ್ರೆ ನಮ್ಮ ನೈಬರಿಂಗ್ ಕಂಟ್ರೀಸ್ ಥರ ಇದ್ದಾವೆ ಅಂತ. ಸೊ ಏನು ವಿಶೇಷ ಅಲ್ಲಿ ಅಂದರೆ ನೀವು ಏನನ್ನು ಕಂಡುಕೊಂಡ್ರಿ ಸರ್? ಯಾಕಂದರೆ ನೀವು ಬೇರೆ ಟ್ರಾವೆಲರ್ಗೂ ನಿಮಗೂ ವ್ಯತ್ಯಾಸ ಇದೆ. ಏನನ್ನು ಕಂಡುಕೊಂಡ್ರಿ ಮೊದಲ ಪ್ರಯಾಣದಲ್ಲಿ? ಇವಾಗ ಏನು ನಮ್ಮ ಫಸ್ಟ್ ನೀವು ಹೇಳ್ದಂಗೆ ಲೈಕ್ ನಾರ್ಮಲ್ ಮ್ಯಾನ್ ನೋಡಬೇಕು. ಫಸ್ಟ್ ಒಂದು ಸತಿ ಹೋಗಿ ಬಂದೆ, ಅದು ಟ್ರಾವೆಲ್ ಮೂಲಕ ಹೋದೆ. ಅವಾಗ ಒಂದು ಐಡಿಯಾ ಬಂತು, ಟೂರಿಸ್ಟ್ ಆಪರೇಟರ್ ಟ್ರಾವೆಲ್ ಏಜೆನ್ಸಿ ಮುಖ. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನೆಕ್ಸ್ಟು ಯುರೋಪ್ಗೆ ಹೋದೆ, ಅದು ಟ್ರಾವೆಲ್ ಮೂಲಕ ಹೋದೆ. ಆವಾಗ ಒಂದು ಸತಿ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಈ ಒಂದು ಟ್ರಾವೆಲ್ ಅವರು ಒಂದು ಕಂಪ್ನಿ ಮಾಡಿ ಬ್ರಿಗೇಡ್ ರೋಡಲ್ಲಿ ಮಹಾತ್ಮ ಗಾಂಧಿ ಇರೋಂಥ ಆಫೀಸ್ ಇಟ್ಕೊಂಡು ಇಷ್ಟೊಂದು ಜನ ಹುಡುಗಿಯರು ಕೆಲಸ ಮಾಡೋ, ಲಿಪ್ಸ್ಟಿಕ್ಕು ಒಬ್ಬರಿಗೆ ಇಷ್ಟು ಸಂಬಳ ಕೊಟ್ಕೊಂಡು, ಇದನ್ನು ಏನೋ ಇದ್ರಲ್ಲಿ ತುಂಬ ಪ್ರಾಫಿಟ್ ಬೇಕು, ನಾನೇ ಯಾಕೆ ಮಾಡಬಾರ್ದು ಅಂತ ಒಂದು ಬಂತು. ಆವಾಗ ಸ್ಟಡಿ ಮಾಡ್ತಾ ಹೋದೆ. ಇವಾಗ ಎಷ್ಟೋ ಜನ ಟ್ರಾವೆಲ್ಸ್ ನನ್ನ ಕೇಳ್ತಾರೆ, ಸರ್ ಈ ಥರ ಮಾಡೋಕ್ಕೆ ಹೆಂಗೆ ಮಾಡಬೇಕು ಅಂತ ಕೇಳ್ತಾರೆ. ಕೆಲವು ಬರ್ಮುಡ ಡಿಫಿಕಲ್ಟ್ ಕಂಟ್ರೀಸ್ ಹೆಂಗೆ ಹೋಗೋದು ಅಂತ ಕೇಳ್ತಾರೆ, ಆ ಥರ. ಆಮೇಲೆ ಏನೇನು ಮಾಡ್ಬೋದು ಎಲ್ಲ ಅರ್ಥ ಮಾಡಿಕೊಂಡೆ, ಯಾವ ರೀತಿ ನಮ್ಮ ಹಣನ ಕಮ್ಮಿ ಮಾಡ್ಬೋದು ಅಂತ. ಆವಾಗ ಫ್ಲೈಟ್ಸ್ ಎಲ್ಲ ಹೆಂಗೆ ಕಮ್ಮಿ ಮಾಡಿದೆ, ಅವ್ರು ಯಾವುದೋ ಒಂದು ನೀವು ಏನು ಕೊಟ್ಟು ಅದಕ್ಕಿಂತ ಕಮ್ಮಿ ತೊಗೊಳ್ಳೋ ಅಂತ ಆಲ್ಗರ್ದಮ್ಮೇ ಕಂಡಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಇವಾಗೇನಂತೆ ಅದನ್ನ ಡೀಟೇಲಾಗಿ ಹೇಳ್ತೀನಿ. ಇವಾಗೇನಂತೆ ಯಾವುದೋ ಒಂದು ಕೊಟ್ಟರೆ ನಿಮಗೆ ಇದರ ಮೆಥಡ್ಸ್ ಟು ಬ್ರಿಂಗ್ ಡೌನ್, ಅಂದರೆ ಬುಧವಾರ ಹೋಗಿ, ರಾತ್ರಿ ಫ್ಲೈಟಲ್ಲಿ ಹೋಗಿ, ವೀಕೆಂಡ್ ಹೋಗಬೇಡಿ, ಆಮೇಲೆ ಲಾಂಗ್ ಫ್ಲೈಟ್ ತೊಗೊಳ್ಳಿ ಅಂತ ಒಂದು ಫಾರ್ಮುಲಾಸ್ ಇದೆ. ಆಮೇಲೆ ಒಂದೇ ಸತಿ ಮಾಡಬೇಡಿ, ಇನ್ಕಾಗ್ನಿಟೋ ಅಂತ ಒಂದು ಬರುತ್ತೆ ವಿಂಡೋ, ಅದರಲ್ಲಿ ಓಪನ್ ಮಾಡಿ, ಈ ಥರ ಮಾಡ್ಕೊಂಡು ನೋಡು. ಅದಕ್ಕೊಂದು ಸಾಫ್ಟ್ವೇರ್ ಬರೆದಿರ್ತಾರೆ, ಯಾರು ಕೂತಿರಲ್ಲ. ಅದಕ್ಕೆ ನಾವು ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಕಮ್ಮಿ ಬರೋಂಗೆ ಮಾಡ್ಕೊಂಡ್ಬಿಡ್ತೀನಿ ನಾನು. ನೀವು ಯಾರೇ ಒಬ್ಬರು ನೀವು ಒಂದು 80,000 ಕೊಟ್ಟಿರ್ಕೊಳ್ಳಿ, ನಾನು ನಿಮ್ಗೊಂದು 60-70,000 ಮಾಡ್ಬಿಟ್ಟು ಇನ್ನೂ ಒಂದು 15-20,000 ಕಮ್ಮಿ ಮಾಡ್ತೀನಿ. ಆ ಥರ ಪ್ಲ್ಯಾನ್ ಮಾಡಿ. ಅಂದರೆ ಒಂದು ಎಕ್ಸಾಂಪಲ್ ಕೊಡಿ, ಹಂಗೆ ಕೊಟ್ಟರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ಎಕ್ಸಾಂಪಲ್, ಜಯನಗರದಿಂದ ನೀವು ಯಶವಂತಪುರಕ್ಕೆ ಹೋಗಬೇಕು ಅಂತ ಇಟ್ಕೊಳ್ಳಿ. ಓಕೆ, ನೀವು ಜರ್ಮನಿಂದ ಯಶವಂತಪುರ ಫಸ್ಟ್ 1-2 ಬಸ್ ಇರುತ್ತೆ ಡೈರೆಕ್ಟ್ ಹೋಗೋದು. ಆ ಬಸ್ಗೆ ತೊಗೊಂಡ್ರೆ ನಿಮಗೆ ರೇಟು ಜಾಸ್ತಿ ಇರುತ್ತೆ.
ಅದಕ್ಕೆ ಬದಲಾಗಿ ನೀವೇನು ಹೋಗಿ ಜಯನಗರದಿಂದ ಇದಕ್ಕೆ ಹೋಗಿ ಏನಪ್ಪ ವಿಜಯನಗರ ಹೋಗಿ ಅಲ್ಲ ಜಯನಗರದಿಂದ ಮೆಜೆಸ್ಟಿಕ್ ಬೇಕಾಗಿ ಸಿಕ್ಕತ್ತೆ. ಸ್ಪ್ಲಿಟ್ ಮಾಡೋದ್ರಿಂದ ಈ ಥರ ಮೋರ್ ದ ಟೈಮ್ ಕಾಸ್ಟ್ ಈಸ್ ಲೆಸ್. ನೀವು ಲಾಂಗ್ ಫ್ಲೈಟ್ ತೊಗೊಂಡ್ರೆ ರೇಟ್ ಕಮ್ಮಿ ನಿಮಗೆ. ಸೊ ಈ ಥರ ಎಲ್ಲ ಮೆಥಡ್ಸ್ ಎಲ್ಲ ಕಂಡಿಡಿಯೋ ಸ್ಟಾರ್ಟ್ ಮಾಡಿ. ಆಮೇಲೆ ಯಾವಾಗ ಫ್ಲೈಟ್ ಫುಲ್ ಹೋಗುತ್ತೆ ಆವಾಗ ನೀವು ರೇಟ್ ಕಮ್ಮಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ 4,000 ಅಂತ ಇಟ್ಕೊಳ್ಳಿ. ಬ್ಯಾಂಗ್ಳೂರ್ ಟು ಯಾವುದೋ ಒಂದು ಚಿಕ್ಕ ಊರು ತೊಗೊತ ಇಟ್ಕೊಳ್ಳಿ, ಅಲ್ಲಿಗೆ ಹೋಗೋದೆ ಅಲ್ಲಿ ಫ್ಲೈಟು, ಅಲ್ಲಿ ಖಾಲಿ ಹೋಗುತ್ತೆ. ಅದಕ್ಕೆ ಅಷ್ಟು ಜನ ರೇಟ್ ಇವನ ಮೇಲೆ ಹಾಕಕ್ಕೆ ಟ್ರೈ ಮಾಡಿ, ಅವಾಗ ಜಾಸ್ತಿ ಆಗುತ್ತೆ. ಬ್ಯಾಂಗ್ಳೂರ್ ಟು ಕಾನ್ಪುರ್ ಈಸ್ ಕಾಸ್ಟ್ಲಿಯರ್ ದೆನ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ಇವನ್ ದ ಡಿಸ್ಟೆನ್ಸ್ ಈಸ್ ಮೋರ್. ಅಂದರೆ ಬ್ಯಾಂಗ್ಳೂರ್ ಡೆಲ್ಲಿ ಇಲ್ಲಿದೆ, ಕಾನ್ಪುರ್ ಇಲ್ಲೇ ಇದೆ, ನೀವು ಕಾನ್ಪುರ್ ತೊಗೊಳ್ಳಿ ಜಾಸ್ತಿ ಇರುತ್ತೆ. ಇದೆ ನಾವು ಡಿಸ್ಟೆನ್ಸ್ ಕಮ್ಮಿ ಅಲ್ಲ, ಹಂಗಲ್ಲ. ಯಾವಾಗ ಫ್ಲೈಟ್ ತುಂಬತ್ತೋ ರೇಟ್ ಇಸ್ ಲೆಸ್, ಮೋರ್ ಪೀಪಲ್ ಲೆಸ್ ರೇಟ್. ಆ ಥರ ಇದೆಲ್ಲ ಫಾರ್ಮುಲಾಸ್ ಮಾಡ್ಕೊಂಡೆ. ಈಗ ಇಡೀ ಪ್ರಪಂಚ ಫ್ಲೈಟ್ ಎಲ್ಲ ಲ್ಯಾಪ್ಟಾಪಲ್ಲೇ ಮಾಡ್ತೀನಿ. ಹೋಟೆಲು ಗೇಟೆಲ್ಲ ಯಾವ ಹೋಟ್ಲು ಎಲ್ಲಿರ್ಬೇಕು ಎಲ್ಲ ಇಲ್ಲೇ ಮಾಡ್ತೀನಿ. ನಾನು ಎಲ್ಲೂ ಹೋಗೋದಿಲ್ಲ. ಸೊ ನೀವು ಪ್ಯಾಕೇಜ್ ಟೂರ್ ತೊಗೊಳ್ಳಲ್ಲ? ನೋ ಪ್ಯಾಕೇಜ್ ಟೂರ್, ನಥಿಂಗ್. ನೋ ಮಿಡ್ಲ್ ಮ್ಯಾನ್, ನೋ ಮಿಡ್ಲ್ ಮ್ಯಾನ್, ಟೂರ್ ಆಪರೇಟರ್ಸ್, ನೋ ಮೋರ್ ಆಪರೇಟರ್, ನೋ ಮೋರ್ ಮಿಡ್ಲ್ ಮ್ಯಾನ್. ಆಲ್ ಹೋಟೆಲ್ಸ್ ನಾನೇ ಮಾಡ್ಕೊಳ್ಳೋದು. ಹೋಟೆಲ್ ಜಾಸ್ತಿ ಇದ್ದರೆ BNB ಮಾಡ್ಕೊತೀನಿ, Airbnb ಮಾಡ್ಕೊತೀನಿ, ಹೋಮ್ ಸ್ಟೇ ಮಾಡ್ಕೊತೀನಿ. ನಾನು ವೆಜಿಟೇರಿಯನ್ ಅಡುಗೆ ಮಾಡೋಕ್ಕೆ ನನಗೇನು ಹೆಲ್ಪ್ ಕಿಚನಲ್ಲಿ ಹೆಲ್ಪ್ ಮಾಡ್ಕೊತೀನಿ, ಅಲ್ಲೆಲ್ಲ ಸೇವ್ ಮಾಡ್ತೀನಿ ದುಡ್ಡು. ಯಾಕೆಂದರೆ ಒಂದು ನಾರ್ಮಲಿ ಒಂದು ಊಟ ಅಂದರೆ 3 ಊಟ ಬೇಕು ನಮಗೆ, ಒಂದು ತಿಂಡಿ 2 ಊಟ ಮಿನಿಮಮ್, ಪ್ಲಸ್ ಕಾಫಿ ಇಟ್ಕೊಳ್ಳಿ. ಸೊ ಇದನ್ನು ನೀವು ಎಷ್ಟೇ ಕಮ್ಮಿ ಮಾಡಿ $6 to $8 ಬೇಕಾಗುತ್ತೆ ನಿಮಗೆ ಒಂದು ಡಯಟಿಗೆ, ಒಂದೊಂದು ಡಯಟಿಗೆ. ಸೊ ಅದನ್ನೆಲ್ಲ ಏನು ಮಾಡ್ತೀನಿ, ನಾವೇ ಮಾಡ್ಕೊಂಬಿಟ್ರೆ ಕಮ್ಮಿ ಆಗುತ್ತೆ. ಅದಕ್ಕೆ ಊಟಕ್ಕೆ ರೆಡಿ ಟು ಈಟ್ ತೊಗೊಂಡು ಹೋಗ್ತೀನಿ. MTR ಆ ಥರ ಇರ್ತಾರೆ, ಆಗ ಬೇಗ ಆಗ್ಬಿಡುತ್ತೆ. ಆ ಥರ ನನ್ನ ತಂದೆ ಆದಂಥ ಮೆಥಡ್ಸ್ ಇದೆ. ಸೊ ಫುಡ್ಡಲ್ಲಿ ಕಮ್ಮಿ ಮಾಡ್ತೀನಿ. ಸೆಕೆಂಡ್, ನನಗೆ ಯಾರು ಬೇಡ, ಎಲ್ಲಿ ಬೇಕು ಹೋಗ್ತೀನಿ, ನನಗೆ ಯಾರು ಗೈಡ್ ಬೇಡ ಅನ್ಬೇಡ. ನೀವು ಸುಮ್ಮನೆ ನಾಳೆ ನ್ಯೂಯಾರ್ಕ್ ನೋಡೋಕೆ, ನ್ಯೂಯಾರ್ಕೆಲ್ಲ ನಾನು ಮಾಡ್ಕೊತೀನಿ, ಹೋಗ್ತೀನಿ ಪಾಡಿಗೆ. ನಂಗೆ ಯಾರು ಹೇಳೋದೇ ಬೇಡ, ಯಾವ ಟ್ರೈನ್ ಹಿಡಬೇಕು, ಎಲ್ಲಿಡಬೇಕು, ಎಲ್ಲ ಎವ್ರಿಥಿಂಗ್ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಇದು ಮಾಡ್ಕೊಂಡು ಹೋಗ್ತೀನಿ ನನಗೆ. ಆಮೇಲೆ ಹೋಗೋಕ್ಕೆ ಮುಂಚೆ ಯಾವಾಗಲೂ 2 ತಿಂಗಳು ಮುಂಚೆ ವರ್ಕ್ ಮಾಡ್ತೀನಿ, ಏನೇ ಮಾಡಬೇಕು ಅನ್ನೋ ಏನು ಮಾಡಬೇಕು. ಅದಕ್ಕೆ ನಮ್ಮನ್ನು ಥೀಮ್ ಟ್ರಾವಲ್ ಅಂತಾರೆ. ಇವಾಗ ಯಾವುದೋ ಒಂದು ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಏನು ಕಂಡುಹಿಡಿಯಬೇಕು, ಏನಾಗುತ್ತೆ. ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಡಿ, ಒಂದು ಯಾವ ಉದಾಹರಣೆ ಸಮೇತ. ಒಂದು ಫಾರ್ ಎಕ್ಸಾಂಪಲ್ ಮಲವಿ ಅಂತ ತಿಳ್ಕೊಳ್ಳಿ. ಮಲವಿ ಅಂತ ಒಂದು ಜಾಗ ಆಯ್ತು, ಚಿಕ್ಕ ಜಾಗ, ದೇಶ. ಅದೇನು ಒಂದು ಬ್ಯಾಂಗ್ಳೂರ್ ಸ್ವಲ್ಪ ಒಂದು ಹಾಫ್ ಇಂಡಿಯಾ ಇನ್ನು ಒಂದು ಕರ್ನಾಟಕ ಅಷ್ಟಿರ್ಬೋದು ಅಂದ್ಕೊಳ್ಳಿ, ಅಷ್ಟು ಚಿಕ್ಕದೆ. ಆಫ್ರಿಕನ್ ಕಂಟ್ರಿ. ಅಲ್ಲಿ ಏನಪ್ಪ ಅಂತಂದರೆ ಒಂದು ಲೇಕ್ ಇದೆ, ಒಂದು ಲೇಕ್ ಕೆರೆ ಎಷ್ಟು ದೊಡ್ಡದಿರ್ಬೋದು, ಇಲ್ಲಿ ಕಣ್ಣೋಗಿರ್ಬೋದು. ಅಥವಾ ನಮ್ಮ ತುಂಬ ದೊಡ್ಡದಪ್ಪ ತಿಪ್ಟೂರು ಕೆರೆ ಅಥವಾ ಇದೆ ಅನ್ಬೋದು, ಅಥವಾ ಕುಣಿಗಲ್ ಕೆರೆ. ಇದು ಹೆಂಗೆ ಅಂದರೆ ಒಂದು ಲೇಕು 650 ಕಿಲೋಮೀಟರ್ ಇದೆ ಅಗಲ, ಎಷ್ಟು 18-20 ಕಿಲೋಮೀಟರ್ಸ್, ಡೆಪ್ತೆ ಆಲ್ಮೋಸ್ಟ್ ಸಮ್ ನಿಯರ್ಲಿ ಫ್ಯೂ ಮೀಟರ್ಸ್, ಫ್ಯೂ 100 ಮೀಟರ್. ಅಂದರೆ ನಾನು ಹೇಳೋದು ಅಷ್ಟು ನೀರು ಎಲ್ಲಿ ಬಂತು, ಯಾಕೆ ಒಣಗಲ್ಲ, ಕುಡಿಯೋ ಬಿಸಿನೇ ಇದೆ, ಸ್ವೀಟ್ ವಾಟರ್ ಲೇಕ್, ಹೌ ಇಸ್ ಪಾಸಿಬಲ್, ಸೋರ್ಸಿಗೆ. ಇದನ್ನೆಲ್ಲ ತಿಳ್ಕೊಳ್ಳೋಕೆ ನಂಗೆ ಇಷ್ಟ ನನಗೆ. ಅಥವಾ ಈ ಥರ ಇದು ನೈಲ್ ನದಿ ಉಗಮ ಸ್ಥಾನ ಎಲ್ಲಿ ಬರುತ್ತೆ, ಅಥವಾ ಭೂಮಧ್ಯ ರೇಖೆ ಏನಾಗುತ್ತೆ, ಅಥವಾ ನಾರ್ದರ್ನ್ ಲೈಟ್ಸ್ ಅಂತ ಕರೀತಾರೆ. ಈ ಸೂರ್ಯನಿಂದ ಕಿರಣಗಳು ಬಂದುಬಿಟ್ಟು ಇದು ಬರುತ್ತೆ, ಸ್ಪಾರ್ಕ್ಸ್ನ, ಅದನ್ನ ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ. ಈ ಸೋಲಾರ್ ಫ್ಲೇರ್ಸ್ ಬಂದ್ಬಿಟ್ಟು ಭೂಮಿಯಲ್ಲಿ ಒಂದು ಮ್ಯಾಗ್ನೆಟಿಕ್ ಲೈನ್ಸ್ ಇರುತ್ತೆ, ಅದಕ್ಕೆ ಬಂದು ಹೊಡೆಯುತ್ತೆ. ಅದು ಹೊಡೆಯೋಕೆ ಚರ್ರ ಅಂತ ಇದೆ ನಿಮ್ಮ ನಿಯಾನ್ ಲೈಟ್ಸ್ ಇರುತ್ತೆ, ಅದನ್ನು ನಾರ್ದರ್ನ್ ಲೈಟ್ಸ್ ಅಂತ ಕರೀತಾರೆ. ಅವೆಲ್ಲ ಕಾಣೋದೇ ಉತ್ತರ ಧ್ರುವಕ್ಕೆ ಹೋದಾಗ. ಅದು ನೋಡಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ. ಅಥವಾ ಇದು ಡೆಡ್ ಸಿ ಹೆಂಗೆ ಸೇಲ್ತಾನೆ, ಯಾಕೆ ಅಷ್ಟೊಂದು ಜಂಗಲ್ ಇದೆ, ಇಲ್ಲಿ ಯಾಕೆ ಪಶ್ಚಿಮಕ್ಕೆ ಅಷ್ಟೊಂದು ಪೆಟ್ರೋಲ್ ಇದೆ, ನಮಗೆ ಯಾವ ಥರ ಪೆಟ್ರೋಲ್ ಇಲ್ಲ, ಅಲ್ಲಿ ಯಾಕೆ ಬ್ಲೀಡ್ ಆಗುತ್ತೆ. ಅಂದರೆ ನೆಲದಲ್ಲಿ ಹಿಂಗೆ ಕೊಚ್ಚೆ ಕೆತ್ತರೆ ಕ್ರೂಡ್ ಆಯಿಲ್ ಸಿಕ್ಕತ್ತೆ, ಇಷ್ಟೊಂದಿದೆ, ನಮ್ಮ ಹತ್ರ ಯಾಕಿಲ್ಲ. ಅಥವಾ ಈ ಥರದ್ದೆಲ್ಲ ವಿಷಯ ತಿಳ್ಕೊಳ್ಳೋದು. ಆಮೇಲೆ ಬಂಡೆಗಳು ಹೆಂಗೆ ಫಾರ್ಮ್ ಆಗುತ್ತೆ, ರಾಕ್ ಫಾರ್ಮೇಷನ್ ಆಗುತ್ತೆ, ಮಿನರಲ್ಸ್ ಹೆಂಗಿರುತ್ತೆ, ಜಿಯೋಲಜಿ ಪಾಯಿಂಟ್ ಆಫ್ ವ್ಯೂ, ಈ ಥರದ್ದೇ ನನಗೆ ತುಂಬ ಇಂಟ್ರೆಸ್ಟು, ತುಂಬ ಖುಷಿ ಸಿಗುತ್ತೆ. ಎಷ್ಟೋ ಒಂದೇ ಕಡೆ ಒಬ್ಬನೇ ಇರ್ತೀನಿ, ಒಂದು 2 ದಿನ 3 ದಿನ ಬರ್ಕೋತಾ ಇರ್ತೀನಿ, ಏನಾಗುತ್ತೆ. ಆ ಥರ ನನಗೆ ಸಂತೋಷ ಕೊಡುತ್ತೆ. ಅಂದರೆ ನಾವು ಏನೇ ನಾವು ಓದಿದ್ದೀವೋ ಅದನ್ನು ನಾವು ಅನುಭವಿಸಬೇಕು. ದಟ್ ಇಸ್ ಮೈ ಫಸ್ಟ್ ಪ್ರಿನ್ಸಿಪಲ್. ಸುಮ್ಮನೆ ಓದ್ಬಿಟ್ಟು ಮರ್ತು ಬಿಡೋದಲ್ಲ. ಎರಡನೇದು, ನಮಗೆ ನಾಳೆ ಬೆಳಗ್ಗೆ ನಾನು ಹೇಗೆ ನನ್ನ ಜೀವನನ ಕ್ರಿಯೇಟ್ ಮಾಡಿದೆ, ನಾಳೆ ಬೆಳಗ್ಗೆ ಜರ್ಮನಿ ಹೋಗೋ ನಿಮ್ಮ ಮನೆ ತೋರಿಸಿ 3 ಸೂಟ್ ಕೇಸ್ ರೆಡಿ ಇರುತ್ತೆ. ನಾನು 2-3 ಸೂಟ್ ಇಟ್ಟಿರುತ್ತೆ. ಒಂದು ಬಂದು ಹಿಡ್ತೀನಿ, ಇನ್ನೊಂದು ಸೂಟ್ ಕೇಸ್ ಹೋಗ್ತಾ ಇರ್ತೀನಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಲ್ತಿದ್ದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್, ನಾನು ಕಲ್ತಿದ್ದು ನಾನು ಹೇಳಬೇಕು. ದಟ್ ಇಸ್ ಮೈ ಪ್ರೈಮ್. ಮಕ್ಕಳಿಗೆ ನಾವೇನು ಕಲಿತೆ ಹೇಳ್ದೆ ಹೋದರೆ ನಮ್ಮ ದೇಶ ಆಗಿರೋದು ಹೆಂಗೆ, ನಮ್ಮ ಹಿರಿಯರು ತಿಳ್ಕೊಂಡರು ಬರ್ತಿಟ್ಟಿಲ್ಲ, ಸರಿಯಿಲ್ಲ, ಅವ್ರು ಅಂದ್ಕೊಂಡು ನಾವು ಸತ್ತೋದೆ ಅವ್ರ ಜೊತೆ ಹೊಟ್ಟಾಯ್ತು. ಎಲ್ಲಿ ಗುರುವಿನ ಭಾಗ ತಿಳ್ಕೊಂಬಿಡ್ತಾನೋ, ಗುರುವಿನ ಮಿಂಚು ಶಿಷ್ಯನಾಗ ಎದುರ್ಕೊಂಬಿಟ್ಟು ಹೇಳ್ಕೊಡ್ತಾ ಇರಲಿಲ್ಲ ಗುರು. ಅವಾಗೇನತ್ತೆ ಅವ್ನು ಸತ್ತೋದಾಗ ಆದಮೇಲೆ ಹಾಗಾಗಿ ನಮ್ಮ ದೇಶ ಈ ಥರ ಇದೆ. ಸೊ ನಾವು ಕಲ್ತಿದ್ದನ್ನು ಹೇಳಬೇಕು ಅಂದರೆ ನನ್ನ ತುಂಬ ಉದ್ದೇಶ. ನಾವೇನು ಇಂಟೆಲಿಜೆಂಟ್ ಅಲ್ಲಪ್ಪ, ನಾವಿಲ್ಲ. ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನೇ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ರಲ್ವ, ಕೆಲಸ ಎಕ್ಸ್ಪ್ಲೋರ್ ಮಾಡ್ತೀವಿ, ಫೇಲ್ ಆಗುತ್ತೆ, ಕಲ್ತ್ಕೊಂಡ್ರೆ ಆ ಕಲ್ತಿದ್ದ ವಾಪಸ್ ಕೊಡಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ಸೊ ಹೀಗಾಗಿ ವಿದೇಶದ್ದು
ಬಹಳ ಅಪರೂಪದ ಜಾಗ ನೀವು ಹೋಗಿರೋದು ಯಾವ್ದು ಸರ್? ಆ ಥರ ಒಂದು ಎರಡು ಹೇಳೋಕೆ ತುಂಬ ಇದೆ. ಆ ಥರ ಒಂದು ಎಕ್ಸಾಂಪಲ್, ಒಂದು ಈಸ್ಟರ್ ಐಲ್ಯಾಂಡ್ ಅಂತಿದೆ. ಈಸ್ಟರ್ ಐಲ್ಯಾಂಡ್ ಅಂತ ಅಂದರೆ ದೊಡ್ಡ ಸಮುದ್ರ ಇದೆ, ಅದನ್ನು ಓಷನ್ ಅಂತಾರೆ. ಸಮುದ್ರಕ್ಕೆ ಇದು ಪೆಸಿಫಿಕ್ ಓಷನ್, ಸಾಗರ. ಆ ಸಾಗರ ಈ ಕಡೆ 7,000 ಕಿಲೋಮೀಟ್ರ್. ಆ ಮಧ್ಯದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಒಂದು ಚಿಕ್ಕದೊಂದು ಐಲ್ಯಾಂಡ್ ಇದೆ, ಚಿಕ್ಕ ದ್ವೀಪ. ಆ ದ್ವೀಪದಲ್ಲಿ ಒಬ್ಬ ಈಸ್ಟರ್ ದಿನ ಒಬ್ಬ ಡಚ್ ನ್ಯಾವಿಗೇಟರ್ ಒಬ್ಬ ಶಿಪ್ ತೊಗೊಂಡು ಹೋಗ್ತಾ ಇರ್ತಾನೆ. ನೋಡ್ತಾನೆ ಸಡನ್ನಾಗಿ ಏನೋ ಒಂಥರ ಯಾರು ನಿಂತಂಗೆ ದೊಡ್ಡ ಇದು ಸ್ಟ್ಯಾಚ್ಯೂಸು. ಎಷ್ಟು ದೊಡ್ಡದು, 4 ಸ್ಟೋರಿ ಬಿಲ್ಡಿಂಗು, 5 ಸ್ಟೋರಿ ಬಿಲ್ಡಿಂಗು. ಬರೀ ಕಿರೀಟನೇ 8 ಅಡಿ 9 ಅಡಿ ಇರುತ್ತೆ. ಅಷ್ಟು ದೊಡ್ಡ ಇದು ಮೂರ್ತಿಗಳು ಒಂದಲ್ಲ ಎರಡಲ್ಲ 800 ಚಿಲ್ಲರೆ. ತಕ್ಷಣ ತಿರುಗಿಸೋ ಶಿಪ್ನ ಹೋಗೋಣ ಅಂತ ತಿರುಗಿಸ್ತಾನೆ ನಾನು. ಒಬ್ಬ ಯಾತ್ರಿಕ ಅದು ತುಂಬ ಇದೆ ನೆಟ್, ಅದು 100 ಹೋಗಿ ಹೋಗೋಣ ಅಂತ ತಕ್ಷಣ ಅವ್ನು ಭಯ ಆಗ್ಬಿಟ್ರೆ, ಯಾರೋ ಇರ್ಬೋದು, ಕಾಡು ಮನುಷ್ಯರು ಹೊಡ್ಬಿಡ್ತಾನೆ, ಗನ್ನೆಲ್ಲ ತೊಗೊಂಡು ಹೋಗ್ತಾನೆ. ಹೋಗ್ತಾನೆ, ಒಬ್ಬರು ಇಲ್ಲ, ಜನನೇ ಇಲ್ಲ. ಯಾರಿದ್ರು, ಎಲ್ಲೋದ್ರು? ಅದು ಯಾರು ಇಲ್ದ್ರೆ ಹಿಂಗೆ ಹೆಂಗೆ ಬಂತು? ಶಿಲ್ಪಗಳು ಹೆಂಗೆ ಬಂತು? ಬೋಲಿ ಪಕ್ಕದಲ್ಲಿ ನೋಡೋಣ, ಈ ಕಡೆ 3,000, ಈ ಕಡೆ 4,000 ಕಿಲೋಮೀಟ್ರು ಸಮುದ್ರ, ಹೆಂಗೆ ಬಂದರು, ಎಲ್ಲೊಟ್ಟೋಗ್ಬಿಟ್ರು ಅಂತ ಇದೆ. ಅದನ್ನು ಈಸ್ಟರ್ ಐಲ್ಯಾಂಡ್ ಅಂತ, ಹಂಗಾರು ಅಂತ ಕರೀತಾರೆ ಲೋಕಲ್ ಲ್ಯಾಂಗ್ವೇಜಲ್ಲಿ. ಈಸ್ಟರ್ ಐಲ್ಯಾಂಡ್ ಅಂತಾರೆ. ಈಸ್ಟರ್ ಐಲ್ಯಾಂಡ್ ನೀವು ಆಮೇಲೆ ಮನೆಗೆ ಹೋಗಿ ನೋಡಿ, ತುಂಬ ಜನ. Sight of these massive stone figures was truly astonishing, beyond the capabilities of the island's small, primitive volcanic ash, and when it's first exposed, it's quite soft and easily cut with stone mauls. ಇದು ಒಂದೇ ಸ್ಟಡಿ ಮಾಡ್ತಾರೋ, ನನಗೆ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಆಸೆ. ಯಾರಿದ್ದಾರೆ, ಹೆಂಗೆ ಮಾಡಿದೆ ಅದಕ್ಕೆ ಹೋದೆ ನಾನು. ತುಂಬ ಕಷ್ಟ. ಇಲ್ಲಿಂದ ಫಸ್ಟು 8-9 ಗಂಟೆಗೆಲ್ಲ ಫ್ರಾನ್ಸು, ಅಲ್ಲಿಂದ ಫ್ರಾನ್ಸಿಂದ ಬಂದು ಬ್ರೆಜಿಲ್, ಅದೊಂದು 11 ಗಂಟೆ ಕರೆಕ್ಟ್. ಅಲ್ಲಿಂದ ಬಂದು ಪೆರು, ಅಲ್ಲಿಂದ ಅದೂ ಒಂದು 6-7 ಗಂಟೆಗಳ ಫ್ಲೈಟ್. ಅಲ್ಲಿಂದ ಬಂದು 3.5-4 ಅವರ್ಸ್ ಈ ಐಲ್ಯಾಂಡ್ಗೆ ಫ್ಲೈಟ್ ಇದೆ. ಫ್ಲೈಟ್ ಎಲ್ಲ ಫ್ಲೈಟು ಇಲ್ಲಿಂದ ಈಗ ಹೇಳ್ತಾ ಅದೆಷ್ಟು ಫ್ಲೈಟ್, ಅಷ್ಟು ಫ್ಲೈಟ್ ಮುಗಿಸ್ಕೊಂಡು ಅಲ್ಲಿ ಹೋಗಬೇಕು. ಅಲ್ಲಿ ಹೋದೆ. ಅಲ್ಲಿ ಹೋಗ್ಬಿಟ್ಟು ನನಗೆ ಅಲ್ಲಿ ತುಂಬ, ಇವಾಗ ಅಲ್ಲಿ ಯಾರು ಇರ್ತಾರಲ್ಲ, ಇವಾಗ ಚಿಲ್ಲಿಯವರು ಸ್ವಲ್ಪ ಜನ, ಚಿಲ್ಲಿ ಅಂತ ಒಂದು ದೇಶ ಇದೆ, ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ನಾವು ವಿಲ್ ಟೇಕ್ ಕೇರ್, ವಿಲ್ ಟ್ರೈ ಟು ಬೂಟ್ ಸಮಥಿಂಗ್ ಅಂತ ಸ್ವಲ್ಪ ಮಿನಿಮಮ್ ಫೆಸಿಲಿಟಿ, ತುಂಬ ಮಿನಿಮಮ್ ಫೆಸಿಲಿಟಿ, ಜಾಸ್ತಿ ಜನ ಇಲ್ಲ. ಅಲ್ಲಿ ಹೋಗಿ ನಾನು 4-5 ಡೇಸ್ ಇದ್ದು ಏನಕ್ಕೆ ಆಯ್ತು, ಏನಿರ್ಬೋದು, ಎಲ್ಲೋದು ಸತ್ತೋದ್ರು ಅಂತ ಒಂದು ಸ್ಟಡಿ ಮಾಡಿದೆ. ಆ ಸ್ಟಡಿನ ಒಂದು ರಿಪೋರ್ಟ್ ಮಾಡಿ ಡಾಕ್ಯುಮೆಂಟ್ರಿ ಥರ ಹಾಕಿದ್ದೇನೆ. ಅಲ್ಲಿದ್ದು ಏನಾಗಿದೆ ಅಂದರೆ, ಜನ ಫಸ್ಟು ಅಲ್ಲಿ ಇದ್ದರು, ಅವ್ರೇನು ಮಾಡಿದ್ರು, ಈ ಶಿಲ್ಪ ಗೋಡೆ ಇದಕ್ಕೆ ಅಲ್ಲಿ ಬಂಡೆ ಹೆಂಗೆ ಬಂತು ಅದೆಲ್ಲ ಚೆಕ್ ಮಾಡಿದೆ. ಅಲ್ಲಿ ಹೋಗಿದ್ದೆ, ಆ ಬಂಡೆ ತೊಗೊಂಡು ಶಿಲ್ಪೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ ಮಾಡುವಾಗ ಮರಗಳನ್ನೆಲ್ಲ ಕಟ್ ಮಾಡಿ ಸಾಗಿಸೋಕ್ಕೆ ರೋಲರ್ ಥರ ಯೂಸ್ ಮಾಡ್ತಿದ್ರು. ಅವರಿಗೆ ಮರಗಳಿಲ್ದರೆ ಬದುಕೋಕ್ಕಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಏನಾಗುತ್ತೆ, ಆ ಓವರ್ ಡೇಸ್ ಹೊಟ್ಟು ಸತ್ತೋಗಿದ್ದಾರೆ ಆ್ಯಕ್ಚುಲಿ. ಆ ಥರ ಹಾಗೆ ಆ ಶಿಲ್ಪಗಳು ತೊಗೊಂಡು ಇಡ್ತಾಯಿದ್ದಾರೆ, ಮರ ಎಲ್ಲ ಫುಲ್ ಝೀರೋ ಮಾಡಾಗಿದ್ದಾರೆ. ಇವಾಗ ಅದಕ್ಕೆ ಇವಾಗೆಲ್ಲ ಇವರೆಲ್ಲ ಹೋಗಿ ಬೇರೆ ಬೇರೆ ಮರಗಳೆಲ್ಲ ಹಾಕಿ ಈ ಪ್ರಾಣಿಗಳೆಲ್ಲ ಬಿಟ್ಟು ಅದನ್ನು ಮತ್ತೆ ರೀಜನೇಟ್ ಮಾಡೋಕ್ಕೆ ಮಾಡ್ತಾರೆ. ಇದು ಚಿಕ್ಕದೇ, ತುಂಬ ಚಿಕ್ಕದು. ಮೇ ಬಿ ಸಮ್ 2ರಷ್ಟು ಬೆಂಗಳೂರು ಇರ್ಬೋದು ಅಷ್ಟೇ. ಬೆಂಗಳೂರು 2ರಷ್ಟು ಅಷ್ಟೇ, ಇನ್ನು ಅಷ್ಟೇ. ಪೆಸಿಫಿಕ್ ಸಾಗರದ ಮಧ್ಯದಲ್ಲಿದೆ. ಅದಕ್ಕೆ ಇಷ್ಟೆಲ್ಲ ನೀವು ಟೈಪ್ ಮಾಡಿ ಝೂಮ್ ಮಾಡಿ ಹಿಂಗೆ ಕಾಣಲ್ಲ ನಿಮಗೆ, ಚುಕ್ಕೆ ಅದು ಮಾಡಿ ಅದು ಕಾಣುತ್ತೆ ನಿಮಗೆ. ಅದೆಲ್ಲ ಇದೇ ಒಂದು ಹಿಸ್ಟ್ರಿ. ಇನ್ನು ಕೆಲವರು ಅನ್ಕೊತಾರೆ ಪಾಲಿನೇಷಿಯಾ ಅಂತ ಒಂದು ನಿಯರೆಸ್ಟ್ ಇದೆ, ಅಲ್ಲಿಂದ ಜನ ಬಂದು ಮಾಡಿಬಿಟ್ಟು ಹೋಗೋ ಸತ್ತೋಗಿದ್ದಾರೆ ಅಂತ ಒಂದು ಫಾರ್ಮುಲಾ. ಈ ಥರ ಬೇರೆ ಬೇರೆ ಸ್ಕೂಲು, ಅಮೇರಿಕನ್ ಸ್ಕೂಲ್ ಆಫ್ ಥಿಂಕಿಂಗ್ ಅಂದರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಬೇರೆ. ನನ್ನ ಸ್ಟಡಿ ಅನಿಸಿದ್ದು, ಮರಗಳನ್ನ ಕಟ್ ಮಾಡಿ ಮರಗಳೇ ಇಲ್ದಿರ ಏನೋ ಇದನ್ನೇ ಸತ್ತೋಗಿರ್ಬೇಕು ಅವರೆಲ್ಲ ಅಂತ, ಆ ರೀತಿ ಆಗಿರ್ಬೋದು ಅಂತ ಒಂದು ಥಿಯರಿ ಒಂದು. ಹಾಗೆ ನಿರ್ಜನ, ನೀವು ಹೋದಾಗಲೂ ನಿರ್ಜನ. ನಾನು ಇದ್ದಾಗ ಅಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದಲ್ಲ, ಇವರು ಜನ ಬಿಟ್ಟಿದ್ದಾರೆ ನಮಗೆ ಅಂತ ಬರ್ಲಿನ್. ಅದಕ್ಕೆ ತಾಟ್ ತುಂಬ ದೊಡ್ಡ ಸಿಟಿ ಅನ್ಕೋಬೇಡಿ, ಸ್ವಲ್ಪ ಬೇಸಿಕ್ ಮಿನಿಮಮ್ ಇದೆ, ಕೌಂಟಬಲ್ ನಂಬರ್, ಸ್ವಲ್ಪ ಫ್ಯೂ ನಂಬರ್ಸ್. ಏನೋ 1 ಲಕ್ಷ 2 ಲಕ್ಷ ಅಲ್ಲ, ಮೇ ಬಿ ಒಂದು 2-3 ಸಾವಿರ ಜನ ಇರ್ಬೋದು. ಅಲ್ಲಿ ಕುದುರೆಗಳನ್ನೆಲ್ಲ ಬಿಟ್ಟಿದ್ದಾರೆ, ಕುರಿಗಳನ್ನ ಬಿಟ್ಟಿದ್ದಾರೆ. ಅದೇ ರೀಜಿನೇಟ್ ಮಾಡಲಿ, ಗಿಡಗಳೆಲ್ಲ ಹಾಕಿ ಆ ಥರ ಏನೋ ಮತ್ತೆ ಅದನ್ನು ಜೀವ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದು ಖರ್ಚೆಲ್ಲ ಇವ್ರು ಜಪಾನೀಸರು ತುಂಬ ದುಡ್ಡು ಕೊಟ್ಟು ಹೊಡಿದಿರಂಗೆ ಮಾಡಿ ನಿಧಾನವಾಗಿ ಜರಿಸಿ ಅದನ್ನು ನಿಲ್ಲಿಸಿದ್ದಾರೆ. ಆ ಶಿಲ್ಪಗಳು ಅದೆಲ್ಲ ವಯಸ್ಸಾಗ್ಬಿಟ್ಟು ಪುಡಿ ಥರ ಆಗ್ತದೆ, ಕಾಪಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಅದು ಮಧ್ಯದಿಂದ ಕೆಲವು ಸತಿ ಇದು ಹೊಡ್ಬಿಡುತ್ತೆ, ಅಲೆಗಳು ಹೊಡೆದು ಕಿತ್ಕೊಂಡು ಅಲ್ಲಿ ಬಿದ್ದಿರುತ್ತೆ. ಆ ಥರ ಎಲ್ಲ ಮಾಡಿ ಅದು ಪ್ರೊಟೆಕ್ಟ್ ಮಾಡಿ ದುಡ್ಡು ಕೊಟ್ಟು ವರ್ಲ್ಡ್ ಹೆರಿಟೇಜ್ ಅಲ್ಲ ಅವರೆಲ್ಲ ಕಾಪಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಯುನೆಸ್ಕೋದವರು ಅಂದರೆ ದೊಡ್ಡ ಕಟ್ಟಡಗಳನ್ನು, ದೊಡ್ಡ ಮೂರ್ತಿಗಳನ್ನು ಕೆತ್ತಿದ್ದಾರೆ ಅವರು. ಅದನ್ನು ನಿಲ್ಲಿಸಿ ಅದ್ರ ಜಾಗದಲ್ಲಿ ಕೂಡಿಸಿ ಅದೇ ಜನರಿಗೆ ಬರೋಂಗೆ ಸ್ವಲ್ಪ ಅವರು ಹಳಬರು ಅಲ್ಲಿದ್ದವರು ಅವ್ರು ಮಾಡಿ ನಿಲ್ಲಿಸಿ ಪ್ರತಿಮೆ ಮಾಡೋದು ನಿಲ್ಲಿಸೋದು, ಪ್ರತಿಮೆ ಮಾಡೋದು. ಅದಂತರ ಅವ್ರ ಕಾನ್ಸೆಪ್ಟ್ ಎಲ್ಲ ಅಕ್ಕಿಪಿಕ್ಕರು ಅಂತಾರೆ ಹಳೆ ಜನರು.
ಕಾಡು ಮನುಷ್ಯರು ಟೈಪು. ಇವಾಗ ಅವರೆಲ್ಲ ಸತ್ತೋಗ್ಬಿಟ್ರು. ಇವಾಗ ಮತ್ತೆ ನ್ಯೂ ಜನ್ರೇಷನ್ ಹೋಗಿ ಹೊಸ ಲೈಫೇ ಸ್ಟಾರ್ಟ್ ಆಗ್ತದೆ. ಅಂದರೆ ನೋಡಿ ಅಲ್ಲೊಂದು ಪಾಠ ಕೂಡ ಇದೆ, ನೀವು ಅಲ್ಲೊಂದು ಪಾಠನೂ ಇದೆ. ಬಹುಶಃ ನೀವು ಬರೀ ಮೂರ್ತಿಗಳು ನಿಲ್ಲಿಸ್ಕೋತಾ ಹೋದರೆ ಬದುಕಿನ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅವರು. ಹೌದು, ನೋಡಿ ಅವ್ರು ಮರ ಬೆಳೆಸ್ಬೇಕಿತ್ತು, ಗಿಡ ಬೆಳೆಸ್ಬೇಕು, ಅದು ವಿಜ್ಞಾನ ಇಲ್ಲ ಅವ್ರಿಗೆ ಜ್ಞಾನ ಇತ್ತು. ಅಂದರೆ ಕಲ್ಲನ್ನು ಕೆತ್ತಿ ಒಂದು ಮೂರ್ತಿ ಮಾಡಬಲ್ಲೆ, ಅಂದರೆ ತುಂಬ ನಮ್ಮ ಥರ ಈ ಥರ ಹೈಟ್ ಇರಲ್ಲ, ಪಾಲಿಶ್ ಒಂದು ಮಕ್ಕಿ ಮಾಡ್ಕೊಂಡ್ರೆ ಅದೆಲ್ಲ ವೀಡಿಯೋ ಹಾಕಿದ್ದೀನಿ, ಫುಲ್ ವೀಡಿಯೋ ಹಾಕಿದ್ದೀನಿ, ತುಂಬ ಚೆನ್ನಾಗಿ ವೀಡಿಯೋ ನೋಡಿ. ಅದು ಮಾಡಬಲ್ಲೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಹೊರತು ನನಗೆ ಆಕ್ಸಿಜನ್ ಬೇಕು, ಮರಗಳು ಬೇಕು, ಅದಕ್ಕೆ ಅದು ಬೇಕು, ಅದನ್ನು ಸ್ವಲ್ಪ ಥಿಂಕಿಂಗ್ ಎಲ್ಲೋ ತಪ್ಪು ಮಾಡಿದ್ದಾರೆ. ಕೃಷಿ ಬೇಕು, ಅದನ್ನು ಯೋಚನೆ ಮಾಡಿ ಎಲ್ಲೋ ಏನೋ ತೊಂದರೆ ಆಗಿದೆ ನನಗೆ ಅನ್ಕೊಳ್ಳಿ. ಅದು ಇಷ್ಟೋ ಮರಗಳ ಹಣ್ಣು ಪಣ್ಣು ಯೂಸ್ ಮಾಡ್ತಿರ್ಬೋದು, ಅದೆಲ್ಲ ಸಡನ್ನಾಗಿ ಹೊಡಿತಾ ಅದು ಬಿಡೋ ನಿಂತೋಗಿ ಆ ಥರ ಏನೋ ಫುಡ್ ಶಾರ್ಟೇಜಾಗಿ ಸತ್ತಾಗಿರ್ಬೇಕು ಅನ್ನೋದು. ಓಕೆ, ಒಂಥರ ಅದು ಮರುಭೂಮಿ ಥರ ಆಗಿ ಸತ್ತಿದ್ದಾರೆ ಅವರು. ಅಲ್ಲ ಇವಾಗ ಡೆವಲಪ್ ಆಗಿದೆ. ಇವೆಲ್ಲ ಬಂದು ಸೀರಿಯಸ್ ಆಗಿ ತೊಗೊಂಡು ಗಿಡಗಳನ್ನ ಇಟ್ಟು ಪ್ರಾಣಿಗಳನ್ನ ಬಿಟ್ಟು ಬ್ರೀಡಿಂಗ್ ಮಾಡಿ ಜಾಸ್ತಿ ನಂಬರ್ ಆಗ ಮಾಡ್ತಾ ಇರ್ತಾರೆ. ಡೂಯಿಂಗ್ ಸಮ್ ಮಾರ್. ಆ ಐಲ್ಯಾಂಡ್ಗೆ ವಿಮಾನ ಹೋಗುತ್ತೆ? ವಿಮಾನ ಹೋಗುತ್ತೆ, ಇವಾಗ ಹೋಗುತ್ತೆ. ಎಷ್ಟು ಅದ್ಭುತ ಅನಿಸುತ್ತೆ. ಆ ಥರ ಇನ್ನೊಂದು ಮಾಯನ್ ಕ್ಯಾಲೆಂಡರ್ ಅಂತ ನೀವು ಕೇಳಿರ್ಬೋದು. 2012 ಪ್ರಪಂಚ ಮುಳುಗೋಗ್ಬಿಡುತ್ತೆ ಅಂತ ಎಲ್ಲ ಹೆದರ್ಕೊಂಡು ಪ್ರಳಯ ಆಗ್ಬಿಡುತ್ತೆ ಸಿನಿಮಾನು ಮತ್ತೆ ಇದೆಲ್ಲ ಅದನ್ನು ಏನು ತಿಳ್ಕೊಳ್ಳೋಣ ಅಂತ ನಂಗೆ ಆಸೆ ಇತ್ತು. ಅದಕ್ಕೆ ಮೆಕ್ಸಿಕೋಗೆ ಹೋದೆ. ಮೆಕ್ಸಿಕೋಯಿಂದ ಮೇನ್ ಸಿಟಿಯಿಂದ ಒಳಗಡೆ ಹೋದೆ. ಅದು ಮಾಯನ್ ಕ್ಯಾಲೆಂಡರ್ದು ಮ್ಯಾಪು ಇರಬೇಕು, ನನ್ನ ಮಾಡಿಕೊಟ್ಟಿದ್ದಾರೆ, ನನ್ನ ಹೆಸರದೆಲ್ಲ ಅದೇ ಇರ್ಬೇಕು, ನಾನು ಕೊಡ್ತೀನಿ, ನನ್ನ ವೀಡಿಯೋಲಿ ಇರಬೇಕು. ಅದೇನು ಅಂತಂದರೆ ಒಂದು ನಮ್ಮ ಇದರ ಕ್ಯಾಲೆಂಡರ್ಸ್ ಇದೆ ಏನಂದರೆ ನಮ್ಮ ಕ್ಯಾಲೆಂಡ್ರು. ಅದೇ ತಾನೇ ಪ್ರಪಂಚದಲ್ಲಿ ತುಂಬ ಬುದ್ಧಿವಂತರು ಈ ಥರ ಅಸ್ಟ್ರಾನಮಿ ಬಗ್ಗೆ ತಿಳ್ಕೊಂಡವರು. ಏನು ಶಾಸ್ತ್ರ ಅಂತಾರೆ ಅದಕ್ಕೆ, ಖಗೋಳಶಾಸ್ತ್ರ. ಅದ್ರ ಬಗ್ಗೆ ತಿಳ್ಕೊಂಡವರು ಫಸ್ಟು ಇಂಡಿಯನ್ಸ್, ಚೈನೀಸ್, ಗ್ರೀಕ್ ಮತ್ತು ಮಾಯನ್. ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಭೂಮಿ ಹೆಂಗೆ ಸುತ್ತತ್ತೆ, ಸೂರ್ಯ ಆಗಿ ಬರ್ತಾನೆ, ಚಂದ್ರ ಆಗಿ ಬರ್ತಾನೆ, ಅದ್ರ ಬಗ್ಗೆ ಚೆನ್ನಾಗಿ ಮಾಡ್ಕೊಂಡು ಕ್ಯಾಲೆಂಡರ್ಸ್ ಎಲ್ಲ ಮಾಡಿದ್ರು. ಅದಕ್ಕೆ ನಮ್ಮದರಲ್ಲಿ ನಾವು ಪಂಚಾಂಗ ಅಂತ ಕರಿತೀವಿ. ಇವರು ಚೈನೀಸ್ ಅವರು ಅವರೇ ಅದನ್ನು ಕರೀತಾರೆ. ಆಮೇಲೆ ಗ್ರೀಕ್ಸ್ ಅವರು ವೆರಿ ಗುಡ್. ಅವ್ರವ್ರದ್ದೇ ಆದಂಥ ಕ್ಯಾಲೆಂಡರ್ಸ್ ಮಾಡ್ಕೊತಾಯಿದ್ರು. ಇವರು ಮಾಯನ್ ಕ್ಯಾಲೆಂಡರ್. ಅವ್ರ ಪ್ರಕಾರ ಏನಂದರೆ 5521 ಅನ್ಸುತ್ತೆ, ನಂಬರ್ ಎಕ್ಸಾಕ್ಟ್ಲಿ. ಅಷ್ಟಕ್ಕೆ ಒಂದು ನಾವು ಹೆಂಗೆ ದ್ವಾಪರ ಯುಗಗಳು ಹೇಳ್ತೀವಲ್ಲ, ಅದೇ ಅವ್ರದ್ದೊಂದು ಫಾರ್ಮುಲಾ ಇದೆ. ಅದ್ರ ಪ್ರಕಾರ ಈ ಥರ ಆಗುತ್ತೆ ಅಂತ ಅಂದ್ಕೊಡು. ಯಾವಾಗ ಎಲ್ಲನೂ 100 ಆಗುತ್ತೋ ಅಲ್ಲಿಗೆ ದಟ್ ಎಂಡ್ ಆಫ್ ದ ಕ್ಯಾಲೆಂಡರ್. ಅಂದರೆ ನಮ್ಮದು ಯುಗ ಮುಗಿದಲ್ಲಪ್ಪ, ಕಲಿಯುಗ ಸ್ಟಾರ್ಟ್, ಅದು ಸ್ವಲ್ಪ ನೆಕ್ಸ್ಟ್ ಯುಗ ಆ ಥರ ಯುಗ ಮುಗಿಯುತ್ತೆ. ಅವರು ಆ ಕಾನ್ಸೆಪ್ಟ್ ಮೇಲೆ ಹೇಳಿದ್ರು ಅಷ್ಟೇ. ಅವ್ರು ಏನು ಹೇಳಿದ್ರು ಅದು ಯಾವಾಗ ಬರುತ್ತೆ, ಎಲ್ಲ 12 ಆಗಬೇಕು. 12 12 ಗಂಟೆ 12 ನಿಮಿಷ ಅಲ್ಲಿಗೆ ಅದು ಮುಗೀತು. ಹೊಸ ವರ್ಷ, ಹೊಸ ಯುಗ ಜಾಸ್ತಿ ಆಯಿತು. ಪೀಪಲ್ ಕನ್ಫ್ಯೂಸ್ ದಟ್ ಎಂಡ್ ಆಫ್ ದಿ ವರ್ಲ್ಡ್ ಇಟ್ ಸೆಲ್ಫ್ ಅಂತ. ಅದೇ ಆಯ್ತಾ, ಕಲಿಯುಗ ಮುಗೀತು ಅಂದರೆ ನೆಕ್ಸ್ಟ್ ದ್ವಾಪರ ಯುಗ, ಯುಗ ಅಂದರೆ ಒಂದು ಫಾರ್ಮುಲಾ. ಫಾರ್ ಎಕ್ಸಾಂಪಲ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, 12 ಆಯಿತು, ಹೋಯ್ತು, ಮುಗೀತು. ನೆಕ್ಸ್ಟ್ ಮತ್ತೆ ಫ್ರೆಶ್ ಅದರ ಒಂದು ಫಾರ್ಮುಲಾ ಇದೆ. ಅದನ್ನು ಪ್ರಕಾರ ಅವ್ರು ಅಂದ್ಕೊಂಡು ಆ ವ್ಯಾಲ್ಯೂ ಮುಗಿ ಅವ್ರು ಅದನ್ನೇ ಒಂದು ಮೂವಿ ಥರ ಮಾಡಿ ಕನ್ಫ್ಯೂಸ್ ಮಾಡಿ ಜನರಿಗೆ ಹಂಗಾಯ್ತು ಹಿಂಗಾಯ್ತು. ಅಲ್ಲಿ ಜನ ತೋರಿಸ್ತೀನಿ ಹೆಂಗಿರ್ತಾರೆ, ಬರೀ ಎಲ್ಲ ಕೂದಲೆಲ್ಲ ಹಿಂಗೆ ಎಲ್ಲ ಇದು ಬಟ್ಟೆನೇ ಹಾಕೊಳ್ಳಲ್ಲ, ಅದಕ್ಕೆಲ್ಲ ಬರೀ ಪುಕ್ಕಗಳು ಆ ಥರ ಇರುತ್ತೆ. ಮಾಯನ್ ಅಂತ. ಅದೇ ಮಯಾನ್ ಸಿವಿಲೈಸೇಷನ್ ಅಂತಾರೆ. ಈಗ ಮಾಯನ್ ನಾಗರಿಕತೆ. ಅಪಕಾಲಿಪ್ಟೋ ಸಿನಿಮಾ ಬಂದಿತ್ತಾರ. ಅದೇ ಉದ್ದುದ್ದ ಹಿಂಗೇನೋ ಗೋಪುರ ಕಟ್ತಾರೆ, ಗೋಪುರ ಇರುತ್ತೆ, ತಲೆಗೆಲ್ಲ ಇದಾಕೊಂತಾರೆ ಪುಕ್ಕಗಳು ಆ ಥರ. ಅದು ತುಂಬ ನೋಡಿ, ಅಲ್ಲಿ ನೋಡಿ ಇನ್ನೊಬ್ಬ ಬರ್ತಾನೆ ನೋಡಿ ಹಿಂಗೆ, ಅದು ಇದಕ್ಕೆ ಹುಂದುರಸ್ ಅಂತ, ಅಲ್ಲಿ ಹೋಗಿದೆ. ಮಾಯನ್ಸು, ಆಮೇಲೆ ಮಾಚು ಪಿಚ್ಚು ಒಂದು ಜಾಗ ಇದೆ. ಇವೆಲ್ಲ ಅಲ್ಲಿ ಒಂಥರ ಸಿವಿಲೈಸೇಷನ್ನೇ ಬೇರೆ ಟೈಪ್. ಅದು ಹೇಗಾಗತ್ತೆ, ಏನಕ್ಕೆ ಮಾಡ್ತಾರೆ, ಯಾಕೆ ಅಲ್ಲಿ ಬೆಟ್ಟದ ಮೇಲೆ ಈ ಥರದ್ದು ಮಾಡಿದ್ರು, ಆ ಥರ ನನಗೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ. ತಿಳ್ಕೊಬೇಕು ಹೇಗಾಗತ್ತೆ, ಯಾಕೆ ಅಷ್ಟೊಂದು ವಾಟರ್ ಫಾಲ್ಸ್ ಇದೆ, ಇಷ್ಟೊಂದು ವಾಟರ್ ಎಲ್ಲಿ ಬರುತ್ತೆ, ಯಾಕೆ ನಮ್ಮಲ್ಲಿ ವಾಟರ್ ಇಲ್ಲ. ಗಂಗಾ ನದಿನೇ ಗ್ರೇಟ್ ಅಂತೀವಿ. ಗಂಗಾ ನದಿ 2200 ಕಿಲೋಮೀಟ್ರ್ ಅಷ್ಟೇ. ಇದು 6000 7000. ಮೊನ್ನೆ ಲಾಸ್ಟ್ 2 ಮಂತ್ಸ್ ಬೇಕು 3 ಮಂತ್ಸ್ ಬೇಕು ಇದಕ್ಕೆ ಹೋಗಿದ್ದೆ, ಕಾಂಗೋ ರಿವರು, 4000 ಚಿಲ್ಲರೆ ಕಿಲೋಮೀಟ್ರ್. ಅಂದರೆ ಕನ್ಯಾಕುಮಾರಿಯಿಂದ ಹೋಗಿ ಶ್ರೀನಗರ್ಗೆ ಹೋಗಿ ಮತ್ತೆ ಹೋದ ಹರಿದೇ ಇರೋದು ನೀರು. ಎಲ್ಲಿ ಬಂತು ನೀರದು, ಎಲ್ಲಿ ನೀರು, ಅದೇನು ಗಶ್ಶಿಗೆ ಬದ ಅಂತ ಹೋಗ್ತಾ ಇರುತ್ತೆ. ಅಯ್ಯೋ, ಸಿವಿಲೈಸೇಷನ್ ನಡೆಯುತ್ತೆ. ಬೋಟುಗಳೆಲ್ಲ ಹೋಗ್ತಾರೆ ಒಂದು ಕಡೆ. ಅಥವಾ ನೈಲ್ ನದಿನಲ್ಲಿ ಬೋಟುಗಳು ಅಂದರೆ ಬೋಟನ್ನು ಏನಕ್ಕೆ, ಒಂದು ಬೋಟ್ ಲಾಂಚ್ ಅಂದರೆ ಚಿಕ್ಕ ಬೋಟ್ ಅಂದ್ಕೊಬೇಡಿ, ಹಾಸಿಗೆ ಗಿಸ್ಗೆ ರೂಮೆಲ್ಲ ಇರುತ್ತೆ. ಒಂದು ಅಷ್ಟು ದೊಡ್ಡದು ಇಟ್ಟರೆ ಹಳ್ಳ ಬೇಕಲ್ಲ ನಿಮಗೆ, ಇಲ್ಲ ನೆಲ ಕೊಡ್ಬಿಡುತ್ತೆ. ಅದು ಅಷ್ಟು ಡೆಪ್ತ್ ಇರ್ಬೇಕು. ನಾನು ಡೆಪ್ತ್ ಇದ್ರೆ ಹೋಗಲ್ಲ. ಇದಂಗೆ ಬಂತು, ನೀರಲ್ಲಿ ಬರ್ತಾರೆ ಇದಕ್ಕೆ. ಅದು ಸೂಡಾನ್ ಗಿಡಾನ್ ಅದು ಹರ್ಕೊಂಡೋಗಿ ಕೊನೆಗೆ ಬಂದು ಈಜಿಪ್ಟಲ್ಲಿ ರೀಚ್ ಆಗುತ್ತೆ. ಯಾರು ಬರುತ್ತೆ ನೀರು, ಹೆಂಗೆ ಬರ್ತದೆ ನೀರು,
ಈ ವಿಷಯಗಳನ್ನ ತಿಳ್ಕೊಳ್ಳೋಕೆ ತುಂಬ ಇಷ್ಟ ನನಗೆ. ಯಾರು ಮಾಡಿದ್ರು? ನೈಲ್ ನದಿಗೆ ಹೋದ ಅನುಭವ ಹೇಳ್ಬೋದಾ? ಅದೇ ನೈಲ್ ನದಿ ಯಾವ ವರ್ಷ ಹೋಗಿದ್ರಿ? ಇಲ್ಲಿಂದ ಫಸ್ಟ್ ಆಫ್ರಿಕಾಗೆ ಹೋಗಬೇಕು. ಇಲ್ಲಿಂದ ನಾನು ಇಥೋಪಿಯಾ ಹೋಗಿ ಇಥಿಯೋಪಿಯಿಂದ ಉಗಾಂಡದಿಂದ ಇನ್ನು ಒಳಗಡೆ ಹೋಗಬೇಕು. ಅಲ್ಲಿ ಹೋದರೆ ಭುಜಗಾಡಿ ಅಂತ ಒಂದು ಜಾಗ ಇರುತ್ತೆ. ಅಲ್ಲಿಂದ ಆಚೆ ನಿಂಜಾ ಅಂತ ಬರುತ್ತೆ, ಅದು ಉಗಮಸ್ಥಾನ. ಅಂದರೆ ಮೈಸೂರಿಗೆ ಹೋಗಿ ಮೈಸೂರಿಂದ ಭಾಗಮಂಡಲ ಹೋದಂಗೆ ಅದು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೆಂಗೆ ಬರ್ತೀನಿ, ಅಲ್ಲಿ ವಿಕ್ಟೋರಿಯಾ ಲೇಕ್ ಅಂತಿದೆ, ಆ ಲೇಕ್ ಒಳಗಡೆ ಉಕ್ತಾ ಇರುತ್ತೆ ನೀರು. ಹೆಂಗೆ ಬರ್ತೀನಿ ನೀರು ಹೆಂಗೆ ಉಕ್ಕಕ್ಕೆ ಸಾಧ್ಯ? ಅದಕ್ಕೆ ಆರ್ಟಿಷಿಯನ್ ಅಕ್ವಿಫೈಯರ್ ಅಂತಾರೆ, ಟೆಕ್ನಿಕಲ್ ಆರ್ಟಿಷಿಯನ್ ಅಕ್ವಿಫೈಯರ್ ಅಂದರೆ ಈ ನಮ್ಮ ಪ್ರಪಂಚ ಆಯ್ತಲ್ಲ, ಸಾವಿರಾರು ಲಕ್ಷಾಂತರ ಇದೆ, ಕೆಲವು ವಾಟರ್ ಟ್ರ್ಯಾಪ್ ಆಗಿಬಿಟ್ಟಿರುತ್ತೆ. ಟ್ರ್ಯಾಪ್ ಆಗಿ ಒಳಗಡೆ ಹೈ ಪ್ರೆಷರ್ ಇಟ್ಕೊಂಡ್ಬಿಟ್ಟಿರುತ್ತೆ. ಅದೆಲ್ಲೋ ಒಂದು ಕಡೆ ಓಪನ್ ಆಗಿ ಬರ್ತಾ ಇರುತ್ತೆ. ಅದಕ್ಕೆ ಆರ್ಟಿಷಿಯನ್ ಅಕ್ವಿಫೈಯರ್ ಅಂತ. ಹೇಗೆ ಬರ್ತಾ ಅಂದರೆ ಬರ್ತಾ ಹಿಂಗೆ ಕೆರೆತಾ ಇರುತ್ತೆ, ಹಿಂಗೆ ಹೋಗ್ತಾ ಕೂತ ದೊಡ್ಡ ನದಿನೇ ಆಗಿಬಿಡುತ್ತೆ. ಕೆಲವು ಬಂದು ಸೇರ್ಕೊಳ್ಳುತ್ತೆ, ದೊಡ್ಡ ನದಿ ಆಗುತ್ತೆ. ಇದ್ಯಾಕಾಗತ್ತೆ, ಹೇಗೆ, ಹೀಗೆ ಟ್ರಿಬ್ಯೂಟರ್ಸ್ ಅಂದರೆ ಏನು, ಇದೆಲ್ಲ ನನಗೆ ತುಂಬ ಇಂಟ್ರೆಸ್ಟ್. ಹಿಂಗೆ ಮಾಡ್ಕೊತ ನನ್ನ ಜೀವನ ಹಂಗೆ ಕಾನ್ಫ್ಲುಯೆನ್ಸ್ ಆಫ್ ವೈಟ್ ನೈಲ್ ಬ್ಲೂ ನೈಲ್ ಎರಡು ಮಿಕ್ಸ್ ಆಗುತ್ತೆ. ಅದೆಲ್ಲ ಆಗುತ್ತೆ. ಇನ್ನೊಂದು ಕಡೆ ಎಲ್ಲ ಬಂದು ಎರಡು ಬಂದು ಒಂದು ಕಡೆ ಮಿಕ್ಸ್ ಆಗುತ್ತೆ, ಅದು ಇನ್ನೂ ದೊಡ್ಡದಾಗ್ಬಿಡುತ್ತೆ. ಅದು ಎರಡಿದಾವ, ಸೂಡಾನ್ ಬ್ಲೂ ನೈಲ್ ವೈಟ್ ನೈಲ್ ಅಂತ ಸೂಡಾನ್ ಅಂತ ಜಾಗಕ್ಕೆ ಬರುತ್ತೆ. ಇದು ಎಷ್ಟೋ ದೇಶಕ್ಕೆ ಸುತ್ಕೊಂಡು ಹಿಂಗೆ ಬಂದು ಒಂದು ಜಾಗ ಬರುತ್ತೆ, ಇನ್ನೊಂದು ಯಾವುದೋ ಒಂದು ಸೇರ್ಕೊಳ್ಳುತ್ತೆ. ಅವೆರಡು ಸೇರ್ಕೊಂಡ್ಬಿಟ್ಟು ನೋಡಿದ್ರೆ ಅಲ್ಲಿ ಅದು ನೋಡಬೇಕು ಅನ್ಸ್ಬಿಟ್ಟು ನನಗೆ. ಸೂಡಾನ್ ಅವುಗಳ ಸಂಗಮ ಕಾನ್ಫ್ಲುಯೆನ್ಸ್ ಸಂಗಮ, ಆ ಸಂಗಮ ಇನ್ನೂ ಸ್ಟ್ರಾಂಗ್ ಆಗಿಬಿಡುತ್ತೆ. ವರ್ಷ ಪೂರ್ತಿ ಮಳೆಯಲ್ಲಿ ಬರುತ್ತೆ ನಿಮಗೆ ಅಲ್ವಾ? ಮಳೆ ಸೇಲ್ ತುಂಬತ್ತೆ. ಮಳೆ ಇಲ್ಲದೇ ಇರೋದು ವರ್ಷ ಪೂರ್ತಿ ನಿಮ್ಮ ಜೀವನದ ಹೆಂಗೆ ಸಾಧ್ಯ? ಫಾರ್ ಎಕ್ಸಾಂಪಲ್, ನೀವು ಗಂಗಾ ನದಿ ಅಂದ್ಕೊಳ್ಳಿ, ಹರಿಯತ್ತೆ. ಚಳಿಗಾಲದಲ್ಲಿ ಮಳೆ ಬಂದೇ ಬರುತ್ತೆ, ಬೇಸಿಗೆಗಾಲದಲ್ಲಿ ಹಿಮಾಲಯ ಕರಗತ್ತೆ, ಆ ನೀರು ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹಿಮಾಲಯ ನಿಲ್ವಲ್ಲ, ಹೆಂಗೆ ಬರುತ್ತೆ ನೀರು? ಇದೆ ನಮಗೆ ಭೂಮಧ್ಯ ರೇಖೆ. ಇದ್ಯಾಕಾಗತ್ತೆ? ಯಾಕೆ ಹಿಂಗೆ ನಮ್ಮ ಮಳೆ ಎಲ್ಲ ಹಿಂಗೆ ಬರುತ್ತೆ? ಮಾನ್ಸೂನ್ ಹೆಂಗೆ ಸೆಟಪ್ ಆಗುತ್ತೆ? ಯಾಕೆ ಸೂರ್ಯ ಹೆಂಗೆ ಬರ್ತಾನೆ? ಯಾಕೆ ನಮಗೆ ಏಪ್ರಿಲ್ ಮೇ ಆದರೆ ಮೇಯಿಂದ ಜುಲೈ ಸೆಪ್ಟೆಂಬರ್ಗೆ ಮಳೆ ಬರುತ್ತೆ? ಇದೆಲ್ಲ ತಿಳ್ಕೊಳಕ್ಕೆ ನನಗೆ ಆಸೆ. ಈ ನಾವು ಒಂದೇ ನೀರನ್ನೇ ಒಬ್ಬರು ಸೈಕ್ಲೋನ್ ಅಂತ ಕರೀತಾರೆ, ಟೈಕ್ಲೋನ್ ಅಂತ ಕರೀತಾರೆ, ಕೆಲವರು ವೆಲ್ಪೂಲ್ ಅಂತಾರೆ. ಅದೇ ಎಲ್ಲ ಎಫೆಕ್ಟ್ ಒಂದೇ, ಬೇರೆ ಬೇರೆ ದೇಶದ ಬೇರೆ ಬೇರೆ ಇರುತ್ತೆ. ನಮ್ಮಲ್ಲಿ ಸೈಕ್ಲೋನ್ ಅಂತ ಕರಿತೀವಿ, ಟೈಕೂನ್ ಅಂತ ಕರೀತಾರೆ ಆ ಕಡೆ. ಅದು ಹೆಂಗೆ ತಿರುಗತ್ತೆ, ಯಾಕೆ ಈ ಥರ ಬರುತ್ತೆ, ಈ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬ ಇಷ್ಟ ನನಗೆ. ಹೆಂಗೆ ನಡೆಯುತ್ತೆ, ಅದೇನು ಮಾಡ್ಬೋದು ಅಂತ. ಈ ಕ್ಯೂರಿಯಾಸಿಟಿ ವಿಲ್ ಟೇಕ್ ಮಿ ಎವ್ರಿವೇರ್. ತುಂಬ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕೇಳ್ತಾ ಇದ್ದರೆ ಅಯ್ಯೋ ಹೀಗೆಲ್ಲ ಇರುತ್ತಾ, ಮಾಡಬೇಕಾ ಅವಾಗ ಏನಾಗುತ್ತೆ, ನಿಮ್ಗೆ ಯಾವೇನಾಗುತ್ತೆ, ನಿಮ್ಮ ಥಿಂಕಿಂಗ್ ಚೇಂಜ್ ಆಗಿಬಿಡುತ್ತೆ. ನಾರ್ಮಲ್ ಕಾಮನ್ ಮ್ಯಾನ್ ಏನು ಥಿಂಕ್ ಮಾಡ್ತಾನೆ, ಟಿ ವಿನಲ್ಲೇನೋ ಅಂತ ಅಂದ, ಅಥವಾ ಇವನೇನೋ ರೋಡ್ ಕಿತ್ತಾಕ್ಬಿಟ್ಟ, ಅಥವಾ ಇನ್ನೊಬ್ಬ ನೀರು ಕೊಟ್ಟು, ಇದರಲ್ಲೇ ನಮ್ಮ ಜೀವನ ಎಲ್ಲ ಕಳೆದುಬಿಡ್ತೀವಿ. ಯಾವತ್ತೋ ಒಂದಿನ ಒಂದು 55 ಆದಮೇಲೆ ಇನ್ನೂ ನೋಡ್ತೀವಿ, ಅಯ್ಯೋ ಏನು ಮಾಡಲೇ ಇರೋಲ್ಲಪ್ಪ, ಹತ್ರ ಬಂದ್ಬಿಡುತ್ತೆ ಲೈಫು ಅನ್ಸುತ್ತೆ. ಹಂಗೆ ಮಾಡಬಾರ್ದು. ನಾನು ಏನಕ್ಕೆ ಹೇಳ್ತಿದ್ರೆ, ನಾವು ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡೋಕ್ಕೆ ಯೋಚನೆ ಮಾಡಿದ್ರೆ ವೈರತ್ವ ಕಮ್ಮಿ ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ. ರೋಡ್ ಕಿತ್ತೋಗಿದೆ, ಏನು ಮಾಡೋಣ ಇವಾಗ, ಇಷ್ಟೇ ಇಲ್ಲ ನಾವು ಪೊಲೀಸ್ ಅದೇ ವರ್ಕೌಟ್ ಆಗಲ್ಲ. ಏನು ನಾವೇ ಕೂತ್ಕೊಂಡು 4 ಜನ ಪ್ಯಾಚ್ ಹಾಕ್ಬೋದಾ, ಅಥವಾ ಏನಕ್ಕೆ ಅವ್ನು ಕೊಟ್ಟಿಲ್ಲ, ಅಥವಾ ಅವ್ನು ಹಾಕಿ ಕಿತ್ತೋಗಿದೆಯಾ, ಅಥವಾ ಅವ್ನು ಹಾಕಿರ್ತಾನೆ ಕ್ವಾಲಿಟಿ ಚೆನ್ನಾಗಿಲ್ವೋ, ಅಥವಾ ದುಡ್ಡೇ ಸರಿಯಾಗಿ ಕೊಟ್ಟಿಲ್ವೋ, ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ? ಹಸಿವೇನಕ್ಕೆ ಆಗುತ್ತೆ, ಹಸಿವಾದಾಗ ಆಟೋ ತಿಂಡಿ ತಿಂದರೆ ಹೊಟ್ಟೋಗುತ್ತೆ. ಅದನ್ನು ನೀವು ಮಾಡ್ಕೊತ ಹೋದಾಗ ನಿಮಗೆ ಎಲ್ಲರೂ ಒಳ್ಳೆಯವರು, ಈ ಭೂಮಿ ನಂದು ಅನ್ನೋ ಭಾವನೆ ಬರುತ್ತೆ. ಯಾರಂತ ಮಹಾನ್ ಭಾವ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ರೆ ಆವಾಗ ಆಟೋಮೆಟಿಕ್ ನಿಮ್ಮ ದೇವರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸಿಂಪಲ್. ದಿಸ್ ಹೌ ಯು ಶುಡ್ ಲೀಡ್ ಲೈಫ್.